ಯಾವನೇ ಆಗಿರ್ಬೋದು ಇದುವರೆಗೂ ಬಿಟ್ಟಿಲ್ಲ. ಸ್ಟಾರ್ ಆಂಕರ್ ನಿಮ್ಮನ್ನ ಇಂಟರ್ವ್ಯೂ ಮಾಡೋ ತರ ಇತ್ತು, ಆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದ್ರೆ. ಬಿಗ್ ಬಾಸ್ ನಿನಗೆ ತುಂಬ ಚೆನ್ನಾಗಿ ಎಲ್ಲ ಕಲ್ತಿದ್ಯಾ. ಬಿಗ್ ಬಾಸ್ ಮನೆ ಓಡ್ ಬಂದಾದ್ಮೇಲೆ ನೀನು ಮಾತಾಡೋ ರೀತಿ, ನೀನು ಮಾತಾಡೋ ಶೈಲಿ, ನಿನ್ನ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಐ ಥಿಂಕ್ ಅದು ಒಂದು ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ನನಗೆ. ನಮ್ಮ ತಂದೆಯವರಿಂದ ಅದು ಬರೋದು. ಐ ಥಿಂಕ್ ಇಟ್ಸ್ ಅ ಬಿಗ್ ಕಾಂಪ್ಲಿಮೆಂಟ್. ನವಗ್ರಹ ಸಕ್ಸಸ್ ಆದಮೇಲೆ ಕಣ್ಕಣ ಸಲಿಗೆ ಅಂತ ಒಂದು ಸಿನಿಮಾ ನಾನು ಒಂದು ಸಾಂಗ್ ನನಗೆ ಒಂದು ಬಂದಾದ್ಮೇಲೆ ಅದು ಪಟ್ಟಿದ್ದು ಒಂದು ಖುಷಿ. ಅವರು ಧರ್ಮ ಇಂಡಸ್ಟ್ರಿಗೆ ನೀನು ಅರೈವ್ ಆಗಿದೆಯಾ ಅಂತ ಒಂದು ಅವಾಗ ಹೇಳಿದ್ದು ಒಂದು ಮಾತು. ಇವತ್ತು ನಾನು ಬಿಗ್ ಬಾಸಿಂದ ಬಂದಮೇಲೆ ಅವ್ರು ಹೇಳಿದ್ದು ಒಂದು ಸೆಕೆಂಡ್ ಇನ್ನಿಂಗ್ಸ್ ಆಫ್ ಲೈಫಲ್ಲಿ ನೀನು ಏನು ಹೇಳ್ಬಿಟ್ಟು ಹೋದೆ, ಬಿಗ್ ಬಾಸ್ ನನಗೆ ಒಂದು ಸೆಕೆಂಡ್ ಇನ್ನಿಂಗ್ಸ್ ಆಫ್ ಲೈಫ್ ಶುರು ಆಗ್ತಿದೆ ಅಂತ. ಬಟ್ ನೀನು ಬಂದಾಗ ಸೆಕೆಂಡ್ ಇನ್ನಿಂಗ್ಸಲ್ಲಿ ಗೆದ್ದಿದ್ಯಾ. ಅಪ್ಪು ಸರ್ಗೆ ಕಂಪ್ಯಾರಿಸನ್ ಮಾಡ್ತಾ ನಿಮ್ಮನ್ನ ಹೊಗಳ್ತಾ ಇರ್ತಕ್ಕಂಥ ಅಭಿಮಾನಿಗಳಿಗೆ ಏನ್ ಹೇಳ್ತೀರಿ ಅಂತ? ಅವ್ರನ್ನೆಲ್ಲ ನೋಡಿ ನಾವು ಕಲ್ತಿರೋದು. ಅಪ್ಪು ಸರ್ ಅವ್ರ ಒಂದು ಸರಳತೆನ ನೋಡಿ ನಾನು ತುಂಬ ಕಲ್ತೀನಿ ಅವರಿಂದ. ಸೊ ಅವ್ರಿಗೆ ಕಂಪೇರ್ ಮಾಡೋದು ಅದು ತುಂಬ ದೊಡ್ಡ ಮಾತು. ಅದು ಆ್ಯಕ್ಚುಲಿ ಅದು ಬೇಡವೇ ಬೇಡ. ಯಾಕಂದರೆ ಇರೋದು ಒಬ್ಬರೇ, ಅಪ್ಪು ಸರ್ ಅವ್ರು ಇದ್ದಿದ್ದು ಒಬ್ಬರೇ. ಅದನ್ನು ಕಂಪೇರ್ ಮಾಡೋಕ್ಕೆ ನನಗೂ ಇಷ್ಟಪಡಲ್ಲ. ಬಟ್ ಜನರು ನನ್ನ ಆ ರೀತಿ ನೋಡ್ತಾ ಇರೋದು. ಐ ಥಿಂಕ್ ಥ್ಯಾಂಕ್ ಯು ಸೋ ಮಚ್. ದರ್ಶನ್ ಸರ್ನ ಆ ಕ್ಷಣ ನೆನಪು ಮಾಡ್ಕೊಳ್ಬೇಕು ಅಂತ ಯಾಕೆ ಅನಿಸ್ತು? ನನಗೆ ಆ ವ್ಯಕ್ತಿ ತುಂಬ ಕ್ಲೋಸು. ಅವರಿಂದ ನಾನು ಆ್ಯಕ್ಚುಲಿ ಇವತ್ತು ಈ ಹೆಸರು ಏನಾದರೂ ಒಂದು ಬಂದಿದೆ, ಐ ಥಿಂಕ್ ಆ ಸಿನಿಮಾಯಿಂದ ನನಗೆ ಒಂದು 10 ಸಿನಿಮಾ ಮಾಡಿದಷ್ಟು ಹೆಸರು ಕೊಡ್ತು ಆ ಒಂದು ಸಿನಿಮಾ. ಸೊ ಅದಕ್ಕೆ ನಾನು ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೀನಿ, ಅವ್ರಿಗೆ ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೀನಿ. ಸೊ ಅಲ್ಲೂ ಕೂಡ ನಿಮ್ಮನ್ನ ಬಿಟ್ಕೊಡ್ಲಿಲ್ಲ ಅವರು. ಸೊ ಅದ್ರ ಬಗ್ಗೆ ಸರ್ಗೆ ಆ್ಯಕ್ಚುಲಿ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ದರ್ಶನ್ ಸರ್ ಕ್ಲಾಪ್ ಮಾಡಿರೋದು, ಸುದೀಪ್ ಸರ್ ಸ್ವಿಚ್ ಆನ್ ಮಾಡೋದು, ಮುಮ್ತಾಜ್ ಸಿನಿಮಾ ಇಬ್ಬರು ಬಂದು ಒಂದೇ ವೇದಿಕೆಯಲ್ಲಿ ಒಂದೇ ಸಿನಿಮಾಗೆ ಅವ್ರು ಬಂದು ಇದು ಮಾಡಿದ್ದಾರೆ. ಸೊ ಐ ಥಿಂಕ್ ನಾನು ಅದನ್ನೆಲ್ಲ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಐ ಥಿಂಕ್ ಧರ್ಮ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಅವರು ಇನ್ನೂ ಒಂದಿದೆ, ಇನ್ನೂ ನೋಡಿದ್ದೀನಿ. ಹೆಣ್ಮಕ್ಳಿಗೆ 24 ಕ್ಯಾರೆಟ್ ಗೋಲ್ಡ್ ಅಂದ್ರೆ ತುಂಬಾನೇ ಪ್ರೀತಿ. ಆದ್ರೆ ಈ ಗೋಲ್ಡು ಅದಕ್ಕಿಂತ ಒಂದು ತೂಕ ಜಾಸ್ತಿ. ಯಾಕಂದ್ರೆ ಆ 24 ಕ್ಯಾರೆಟ್ಗೆ ಬೆಲೆ ಕಟ್ಬೋದು ರೀ, ಆದ್ರೆ ಈ ಗೋಲ್ಡ್ಗೆ ನಿಜವಾಗ್ಲೂ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದು ಕರ್ನಾಟಕದ 7 ಕೋಟಿ ಜನರು ಅಪ್ಪಿ ಒಪ್ಕೊಂಡಂತಹ ಗೋಲ್ಡ್. ಆ ಗೋಲ್ಡ್ ಈಗ ನನ್ನ ಜೊತೆ ಅಂದ್ರೆ ಗ್ಯಾರಂಟಿ ನ್ಯೂಸ್ ಚಾನೆಲ್ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ನಾನು ಯಾವ ಗೋಲ್ಡ್ ಬಗ್ಗೆ ಮಾತನಾಡ್ತಿದ್ದೀನಿ ಅಂತ ಬಹುಶಃ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಒನ್ ಅಂಡ್ ಓನ್ಲಿ ಧರ್ಮ ಕೀರ್ತಿರಾಜ್ ಸರ್ ಬಿಗ್ ಬಾಸ್ ಮನೆಯಿಂದ 8 ವಾರಗಳು ಕಳೆದ ಮೇಲೆ ಆಚೆ ಬಂದಿದ್ದಾರೆ. ಸೊ ಏನ್ ಹೇಳ್ತಾರೆ ಬಿಗ್ ಬಾಸ್ ಮನೆಯ ಜರ್ನಿ ಬಗ್ಗೆ ಮಾತಾಡ್ಸ್ತಾ ಹೋಗ್ತೀನಿ, ಮಾತಾಡ್ತಾರೆ. ಹಾಯ್ ಸರ್. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಒಂದು ವಂಡರ್ಫುಲ್ ಇಂಟ್ರೊಡಕ್ಷನ್ ಕೊಟ್ರಿ. ಥ್ಯಾಂಕ್ ಯು. 24 ಕ್ಯಾರೆಟ್ ಗೋಲ್ಡ್ ಅಂತ. ಥ್ಯಾಂಕ್ ಯು ಸೋ ಮಚ್, ವೆರಿ ಸ್ವೀಟ್. ಆ್ಯಂಡ್ ಜನ ನನ್ನ ಈ ಥರ ಒಂದು ಆಕ್ಸೆಪ್ಟ್ ಮಾಡಿರೋದು ಐ ಥಿಂಕ್ ನಾನು ತುಂಬ ಪ್ರೌಡ್ ಫೀಲ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಮುಗಿಸಿದ ತಕ್ಷಣ ತಂದೆಯವರು ಮನೆಗೆ ಹೋದಾಗ ಎಲ್ಲೋ ಒಂದು ಕಡೆ ಒಂದು ಫಿನಾಲೆ ಗೆದ್ದಷ್ಟು ಖುಷಿ ನಮ್ಮ ತಂದೆಯವ್ರಿಗಾಯಿತು. ಒಂದು ಟಾಪ್ 5 ಹೋಗಿದ್ದೀನಲ್ಲ, ಗೆದ್ದಷ್ಟು ಖುಷಿ ನಮ್ಮ ತಂದೆಯವ್ರಿಗಾಯಿತು. ಅವ್ರು ಬಂದಿದ್ದು ಫಸ್ಟ್ ಹೇಳಿದ್ದು ಒಂದೇ ಒಂದು ಮಾತು, ತಪ್ಕೊಂಡು. ಅವ್ರು ಆ್ಯಕ್ಚುಲಿ ಕಣ್ಣಲ್ಲಿ ನೀರು ಬರೋದು ತುಂಬ ರೇರು, ತುಂಬ ಒಂದು ಸ್ಟ್ರಾಂಗ್ ಪರ್ಸನು. ಬಟ್ ಅವ್ರು ತಪ್ಕೊಂಡು ಒಂದೇ ಒಂದು ಮಾತು ಹೇಳಿದ್ರು. ತಪ್ಕೊಂಡು ಒಂದೇ ಒಂದು ಮಾತು ಹೇಳಿದ್ದು, ಧರ್ಮ ಜನರ ಮನಸ್ಸನ್ನು ಗೆದ್ದಿದ್ಯಾ, ಜನ ನಿನ್ನ ತುಂಬ ಇಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರು. ಅದನ್ನು ಐ ಥಿಂಕ್ ಒಂದು ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್. ಒಂದು ಸಿನಿಮಾ ಒಂದು 50 ಡೇಸು 100 ಡೇಸ್ ಓಡಿದಷ್ಟೇ ಖುಷಿ ಆಗ್ತಾಯಿದೆ. ನಿಮ್ಮ ಹತ್ರ ಮಾತಾಡ್ತಾ ಇರೋದು ಐ ಥಿಂಕ್ ಒಂದು ಸಕ್ಸಸ್ ಪ್ರೆಸ್ ಮೀಟ್ ಅಂತ ಏನು ಮಾಡ್ತೀವಿ ಸಿನಿಮಾ ಸಕ್ಸಸ್ ಆದಮೇಲೆ, ಐ ಥಿಂಕ್ ಅದೇ ಫೀಲಿಂಗ್ ಇದೆ ನನಗಿವತ್ತು. ಒಂದು ವಂಡರ್ಫುಲ್ ಜರ್ನಿ ಅಂತಲೇ ಹೇಳ್ಬೋದು ಬಿಗ್ ಬಾಸ್. ಸರ್ ಅದನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ತಕ್ಷಣ ನಿಮ್ಮನ್ನು ವೆಲ್ಕಮ್ ಮಾಡ್ಕೊಂಡಿದ್ದ ರೀತಿ ಇದೆಯಲ್ಲ, ಅದು ತುಂಬಾ ಇಷ್ಟ ಆಯ್ತು ನಂಗೆ ಪರ್ಸನಲಿ. ಜೊತೆಗೆ ಫಸ್ಟ್ ಇಂಟರ್ವ್ಯೂ ಅಪ್ಪಾಜಿನೇ ಮಾಡಿದ್ರು. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಅದನ್ನ ಕೇಳ್ತಾ ಇರೋದು ನೋಡಿದ್ರೆ ಸ್ಟಾರ್ ಆಂಕರ್ ನಿಮ್ಮನ್ನ ಇಂಟರ್ವ್ಯೂ ಮಾಡೋ ತರ ಇತ್ತು. ಆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದ್ರೆ. ಆ್ಯಕ್ಚುಲಿ ತುಂಬ ಅನ್ಪ್ಲ್ಯಾನ್ಡ್ ಆಗಿತ್ತು. ಸೊ ಮನೆಗೆ ಬಂದಿದ ತಕ್ಷಣ ತಂದೆಯವರು ನನ್ನ ಹತ್ರ ಮಾತಾಡಬೇಕು ಅಂತ, ಬಟ್ ಇದು ಇಂಟರ್ವ್ಯೂ ಮುಖಾಂತರ ನನ್ನ ಹತ್ರ ಮಾತಾಡ್ಬೇಕಂತ ಹೇಳಿದ್ರು. ಸೊ ಐ ಥಿಂಕ್ ಅವರು ನಾನು ಫಸ್ಟ್ ಇಂಟರ್ವ್ಯೂ ತೊಗೊತಾ ಇರೋದು ಬಿಗ್ ಬಾಸ್ ಮನೆಯಿಂದ ಬಂದಿದ್ದು ಒಂದು ಪ್ರೌಡ್ ಫೀಲಿಂಗ್ ಅಂತಲೇ ಅನ್ಬೋದು ನನಗೆ. ತುಂಬ ಖುಷಿ ಆಯಿತು. ಆಮೇಲೆ ಇಟ್ ವಾಸ್ ಯಾವುದೂ ಪ್ಲ್ಯಾಂಡ್ ಆಗಿಲ್ಲ, ನಾನು ಇದೇ ಥರ ಕ್ವಶನ್ಸ್ ಕೇಳಬೇಕು, ಇಲ್ಲ ನೀನು ಇದೇ ಥರ ಆನ್ಸರ್ ಮಾಡಬೇಕು ಅಂತ. ಸೊ ಅವ್ರು ಕೇಳಿದ್ದು ಒಂದೊಂದು ಕ್ವಶನ್ಗೂ ಐ ಥಿಂಕ್ ತುಂಬ ಮನಸಾರೆ ನಾನು ಆನ್ಸರ್ ಮಾಡಿದೆ. ಆಮೇಲೆ ಅವ್ರು ಒಂದೇ ಒಂದು ಮಾತಾಡಿದ್ರೆಲ್ಲ ಮುಗಿಸಾದ್ಮೇಲೆ, ಬಿಗ್ ಬಾಸ್ ನಿನಗೆ ತುಂಬ ಚೆನ್ನಾಗಿ ಎಲ್ಲ ಕಲ್ತಿದ್ಯಾ. ಬಿಗ್ ಬಾಸ್ ಮನೆ ಓಡ್ ಬಂದಾದ್ಮೇಲೆ ನೀನು ಮಾತಾಡೋ ರೀತಿ, ನೀನು ಮಾತಾಡೋ ಶೈಲಿ, ನಿನ್ನ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಐ ಥಿಂಕ್ ಅದು ಒಂದು ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ನನಗೆ. ನಮ್ಮ ತಂದೆಯವರಿಂದ ಅದು ಬರೋದು. ಐ ಥಿಂಕ್ ಇಟ್ಸ್ ಅ ಬಿಗ್ ಕಾಂಪ್ಲಿಮೆಂಟ್. ಸರ್ ಹೊರಗಡೆನವ್ರು ಸಪೋರ್ಟ್ ಮಾಡೋದು ಬೇರೆ ಥರ, ಬಟ್ ಮನೆಯವ್ರು ಫಸ್ಟ್ ನಾವು ಲೂಸ್ ಆಗಲಿ ವಿನ್ ಆಗಲಿ ಮನೆಯವ್ರು ಅಕ್ಸೆಪ್ಟ್ ಮಾಡಬೇಕು. ಹೊರಗಡೆನವ್ರು 1000 ಹೇಳಲಿ ಮಗ, ನೀನು ವಿನ್ನರೇ ಅಂತ ಹೇಳಿದ್ದು ಡ್ಯಾಡಿ ನಿಮ್ಗೆ ಎಷ್ಟು ಪರ್ಸ್ನಲಿ ಬೂಸ್ಟ್ ಕೊಡ್ತು, ಅಥವಾ ಅಂದರೆ ಮನೆಯಿಂದ ಹೊರಗಡೆ ಬಂದ್ಬಿಟ್ನಲ್ಲ ಅನ್ನೋಂಥ ಬೇಜಾರನ್ನ ಓವರ್ಕಮ್ ಮಾಡೋದಕ್ಕೆ ಎಷ್ಟು ಸ್ಫೂರ್ತಿ ಆಯಿತು ಅಪ್ಪಾಜಿ ಮಾತುಗಳು ಅಂತ? ಫಸ್ಟು ಐ ಥಿಂಕ್ ನಾನು ಬಿಗ್ ಬಾಸ್ ಮನೇಲಿ ಇದ್ದಾಗಲೇ ತಂದೆಯವರು ಒಂದು ಲೆಟ್ರ್ ಕಳಿಸಿರ್ತಾರೆ. ಆಮೇಲೆ ಒಂದು ವಾಯ್ಸ್ ಬಂದಿರುತ್ತೆ. ಆ ವಾಯ್ಸ್ ಕೇಳಿದ ತಕ್ಷಣ ನನ್ನ ಕಣ್ಣಲ್ಲಿ ಹಂಗೆ ನೀರು ತುಂಬ್ಕೊಂಡು, ಟಾಸ್ಕು ನಾನು ಮಾತಾಡೋಂಗೂ ಇಲ್ಲ, ಏನು ಹೇಳೋಂಗೂ ಇಲ್ಲ, ಸ್ಮೈಲ್ ಮಾಡೋಂಗೂ ಇಲ್ಲ. ಬಟ್ ಅವ್ರ ವಾಯ್ಸ್ ಕೇಳಿಸ್ತಿದ್ದಂಗೆ ಅಲ್ಲಿ ಒಂದು ಲೈನ್ ಬರುತ್ತೆ, ಜನ ನನ್ನ ತುಂಬ ಇಷ್ಟಪಡ್ತಾಯಿದ್ದಾರೆ, ಇದೇ ಥರ ಇರು.
ಬಟ್ ಎಲ್ಲೋ ಒಂದು ಕಡೆ ನಿಂತನ ಅಂತ ಬಂದಾಗ ಒಂದು ಸ್ಟ್ಯಾನ್ಸ್ ಅಂತ ಬಂದಾಗ ಕ್ಲಾರಿಟಿ ಇರಲಿ ಮಾತಾಡೋದ್ರಲ್ಲಿ ಅಂತ ಒಂದು ಹೇಳಿದರು. ಸೊ ಅದು ಮನೆಯಿಂದ ಬಂದಮೇಲೆ ಮನೆಗೆ ಬಂದಮೇಲೆ ಅವ್ರು ವೆಲ್ಕಮ್ ಮಾಡಿದ ರೀತಿ, ನಾನು ಆ ಖುಷಿನ ತಂದೆಯವ್ರದ್ದು ಐ ಥಿಂಕ್ ನವಗ್ರಹ ಆದಮೇಲೆ ಐ ಥಿಂಕ್ ಆ ಖುಷಿ ನಾನು ನೋಡಿದ್ದು ಈ ಟೈಮಲ್ಲೇ. ನವಗ್ರಹ ಸಕ್ಸಸ್ ಆದಮೇಲೆ ಕಣ್ಕಣ ಸಲಿಗೆ ಅಂತ ಒಂದು ಸಿನಿಮಾ ನಾನು ಒಂದು ಸಾಂಗ್ ನನಗೆ ಒಂದು ಬಂದಾದಮೇಲೆ ಅದು ಪಟ್ಟಿದ್ದು ಒಂದು ಖುಷಿ. ಅವರು ಧರ್ಮ ಇಂಡಸ್ಟ್ರಿಗೆ ನೀನು ಅರೈವ್ ಆಗಿದೆಯಾ ಅಂತ ಒಂದು ಅವಾಗ ಹೇಳಿದ್ದು ಒಂದು ಮಾತು. ಇವತ್ತು ನಾನು ಬಿಗ್ ಬಾಸಿಂದ ಬಂದಮೇಲೆ ಅವ್ರು ಹೇಳಿದ್ದು ಒಂದು ಸೆಕೆಂಡ್ ಇನ್ನಿಂಗ್ಸ್ ಆಫ್ ಲೈಫಲ್ಲಿ ನೀನೇನು ಹೇಳ್ಬಿಟ್ಟು ಹೋದೆ, ಬಿಗ್ ಬಾಸ್ ನನಗೊಂದು ಸೆಕೆಂಡ್ ಇನ್ನಿಂಗ್ಸ್ ಆಫ್ ಲೈಫ್ ಶುರು ಆಗ್ತಿದೆ ಅಂತ. ಬಟ್ ನೀನು ಬಂದಾಗ ಸೆಕೆಂಡ್ ಇನ್ನಿಂಗ್ಸಲ್ಲಿ ಗೆದ್ದಿದ್ಯಾ, ಇನ್ಮೇಲೆ ನಿಂಗೊಂದು ಒಳ್ಳೆ ರೀತಿ ನಿಂಗೊಂದು ಇದು ಸಿಗುತ್ತೆ, ಒಂದು ಲೈಫ್ ಸಿಗುತ್ತೆ. ಜನರು ನಿನ್ನ ಇಷ್ಟಪಟ್ಟಿದ್ದಾರೆ. ಪ್ರತಿಯೊಬ್ಬರು ನನಗೆ ಫೋನ್ ಮಾಡಿ ನೀನು ಎಲಿಮಿನೇಷನ್ಗಿಂತ ಮುಂಚೆನೇ ನೀನು ನಾಮಿನೇಟ್ ಆಗಿದೆಯಾ ಅಂದ್ರೆ ಎಷ್ಟೊಂದು ಜನ ನನಗೆ ಫೋನ್ ಮಾಡಿಬಿಟ್ಟು ಯಾಕೆ ಎಂಥ ಒಳ್ಳೆ ಹುಡುಗ ಏನಕ್ಕೆ ನಾಮಿನೇಟ್ ಆಗಿದ್ದಾನೆ, ಯಾಕೆ ಅವ್ನು ಬರಬಾರ್ದು, ನೀನು ಇರಬೇಕು, ತುಂಬ ಜನರನ್ನ ಮನ್ಸನ್ನು ಗೆದ್ದಿದ್ಯಾ ಅಂತ ಒಂದು ಮಾತಾಡಿದ್ರು. ಸೊ ಅವ್ರ ಬಾಯಿಂದ ಅದು ಬಂದಿದ್ದು ಐ ಥಿಂಕ್ ದ ಬಿಗ್ಗೆಸ್ಟ್ ಸಕ್ಸಸ್ ಅಂತಲೇ ಹೇಳ್ಬೋದು ನನಗೆ. ಸರ್, ನೆಟ್ಟಿಗರು ಅಥವಾ ಆಡಿಯನ್ಸ್ ಕಮೆಂಟ್ ಸೆಕ್ಷನ್ ನೀವು ಗಮನಿಸಿದಿರೋ ಇಲ್ಲೋ ಗೊತ್ತಿಲ್ಲ, ನಿಮ್ಮನ್ನ ಪುನೀತ್ ಸರ್ಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಅಂದ್ರೆ ಹಾರ್ಟ್ ಮತ್ತೆ ಸೋಲ್ ಪ್ರಕಾರ ಪ್ಯೂರ್ ಸೋಲ್ ಅಂದ್ರೆ ಗೋಲ್ಡ್ ಅಂದ್ರೆ ಅಪ್ಪು ಸರ್ ಹಂಗೆ ಇದ್ದಿದ್ರು. ಅವ್ರ ವ್ಯಕ್ತಿತ್ವನೇ ಎಲ್ರಿಗೂ ತುಂಬಾ ಇಷ್ಟ ಆಗ್ತಾ ಇತ್ತು. ಜನರನ್ನ ಪ್ರೀತಿಸೋರು, ಯಾರಿಗೂ ಕೂಡ ರೂಢಾಗಿ ಮಾತಾಡ್ತಾ ಇರ್ಲಿಲ್ಲ. ನಾವೇನ್ ಕೊಡ್ತೀವೋ ವಾಪಸ್ ನಮಗೆ ಅದೇ ಬರುತ್ತೆ ಅಂತ ಅಪ್ಪು ಸರ್ ತುಂಬಾ ಸಲ ಹೇಳ್ತಾ ಇದ್ರು. ಅಪ್ಪು ಸರ್ಗೆ ಕಂಪ್ಯಾರಿಸನ್ ಮಾಡ್ತಾ ನಿಮ್ಮನ್ನ ಹೊಗಳ್ತಾ ಇರ್ತಕ್ಕಂಥ ಅಭಿಮಾನಿಗಳಿಗೆ ಏನ್ ಹೇಳ್ತೀರಿ ಅಂತ? ಇಲ್ಲ, ಆ್ಯಕ್ಚುಲಿ ಫಸ್ಟ್ಲಿ ಅಪ್ಪು ಸರ್ಗೆ ಕಂಪೇರ್ ಮಾಡೋದು ಆ್ಯಕ್ಚುಲಿ ಅದು ಯಾರೂ ಇಲ್ಲ. ಯಾಕಂದರೆ ಒಬ್ಬರೇ ಒಬ್ಬರು ಅದು ಅಪ್ಪು ಸರು. ಅವ್ರನ್ನೆಲ್ಲ ನೋಡಿ ನಾವು ಕಲ್ತಿರೋದು. ಅಪ್ಪು ಸರ್ ಒಂದು ಸರಳತೆನ ನೋಡಿ ನಾನು ತುಂಬ ಕಲ್ತೀನಿ ಅವರಿಂದ. ಸೊ ಅವ್ರಿಗೆ ಕಂಪೇರ್ ಮಾಡೋದು ಅದು ತುಂಬ ದೊಡ್ಡ ಮಾತು. ಅದು ಆ್ಯಕ್ಚುಲಿ ಅದು ಬೇಡವೇ ಬೇಡ. ಯಾಕಂದರೆ ಇರೋದು ಒಬ್ಬರೇ, ಅಪ್ಪು ಸರ್ ಅವ್ರು ಇದ್ದಿದ್ದು ಒಬ್ಬರೇ. ಅದನ್ನು ಕಂಪೇರ್ ಮಾಡೋಕ್ಕೆ ನನಗೂ ಇಷ್ಟಪಡಲ್ಲ. ಬಟ್ ಜನರು ನನ್ನ ಆ ರೀತಿ ನೋಡ್ತಾ ಇರೋದು ಐ ಥಿಂಕ್ ಥ್ಯಾಂಕ್ ಯು ಸೋ ಮಚ್. ಎಲ್ಲೋ ಒಂದು ಕಡೆ ಐ ಥಿಂಕ್ ಸರಳತೆ ಮತ್ತು ಇದು ನಮ್ಮ ತಂದೆಯವ್ರನ್ನ ನೋಡಿಕೊಂಡು ಬಂದಿರೋದು ಅದೊಂದು ಹಾದಿ. ಆಮೇಲೆ ಕಷ್ಟ ಅಂತ ಬಂದಾಗ ನಾನೆಲ್ಲೂ ಕುಗ್ಗಿರಲಿಲ್ಲ. ಎಷ್ಟೋ ವರ್ಷಗಳು ಸಿನಿಮಾಗಳಿಲ್ಲದೆ ಮನೇಲಿದ್ದೀನಿ. ಕೆಲವು 1-2 ವರ್ಷ ಸಿನಿಮಾ ಇಲ್ಲದೇ ಮನೇಲಿದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ನಾನು ಪ್ರೊಡ್ಯೂಸರ್ಸ್ ಡೈರೆಕ್ಟರ್ ನನ್ನ ಕೈ ಬಿಡದೆ ಬನ್ನಿ ಒಂದು ಸಿನಿಮಾ ಮಾಡೋಣ ಅಂತ ಮತ್ತೆ ನನ್ನ ಮೇಲೆತ್ತಿದ್ರು. ಸೊ ಅದಾದಾಗ ಎಲ್ಲೋ ಒಂದು ಕಡೆ ಐ ಥಿಂಕ್ ನಾನು ನ್ಯಾಚುರಲ್ ಆಗಿರೋದು. ತುಂಬ ಎಲ್ಲರ ಬಗ್ಗೆ ತುಂಬ ಕಾಳಜಿ ವಹಿಸ್ತೀನಿ. ಪ್ರತಿಯೊಬ್ಬರಿಗೂ ಏನಾದರೂ ಕೆಟ್ಟದಾಗ್ತಾ ಇದ್ರೆ ನಾನು ನೋಡೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ನಾನು ಸ್ಟ್ಯಾಂಡ್ಸ್ ತೊಗೊತೀನಿ. ಆ್ಯಂಡ್ ಸರಳತೆ ಅಂತ ಬಂದಿರೋದು ಐ ಥಿಂಕ್ ನನ್ನ ನೇಚರ್ ಇರೋದೇ ಆ ಥರ. ಆಮೇಲೆ ಅಪ್ಪು ಸರ್ನ ನಾನು ಏನು ಹೇಳ್ತಾ ಇದ್ದೀನಿ, ಅವ್ರನ್ನ ನೋಡ್ಕೊಂಡು ಬೆಳೆದಿರೋದು. ಎಷ್ಟೋ ಒಂದು ಫಂಕ್ಷನ್ಸು ನನ್ನ ಸಿನಿಮಾಗೆ ಒಂದು ಇದಕ್ಕೆ ಬಂದಾಗ ಒಂದು ಲಾಂಚ್ ಮಾಡೋಕ್ಕೆ ಬಂದಿದ್ದರು. ಸೊ ಆ ಟೈಮಲ್ಲಿ ಅವ್ರ ಮನೆಯಲ್ಲಿ ಒಂದು ಮಾತುಗಳು ಆಡ್ತಾರೆ ನನ್ನ ಜೊತೆ. ಸೊ ಅದೆಲ್ಲ ನೋಡಿದಾಗ ಐ ಥಿಂಕ್ ಐ ಬಿಕಮ್ ವೆರಿ ಬಿಗ್ ಫ್ಯಾನ್. ಅದೆಲ್ಲ ನೋಡಿದಾಗ ಅವರು ಇದು ಮಾಡ್ತಾಯಿದ್ದು, ಅವ್ರು ಮಾತಾಡ್ತಿದ್ದ ರೀತಿ ಎಲ್ಲ. ಬಟ್ ಇವಾಗ ಜನ ಒಂದು ಸರಳತೆ ಅದೆಲ್ಲ ಕಂಪೇರ್ ಮಾಡೋದು ಐ ಥಿಂಕ್ ತುಂಬ ದೊಡ್ಡ ವಿಷಯ ಅದು. ಆ್ಯಂಡ್ ಕಂಪೇರ್ ಮಾಡಬಾರ್ದು. ಬಟ್ ಆದರೂ ಮಾಡಿದ್ದಾರೆ, ಹೇಳಿದ್ದಾರೆ ಅಂದರೆ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ಯಾರು ಹೇಳಿದಾರೋ ಥ್ಯಾಂಕ್ ಯು ಸೋ ಮಚ್. ಸರ್, ಸಿಂಪ್ಲಿಸಿಟಿ ಹೌದು, ಬಟ್ ನೀವು ತುಂಬಾ ಸೈಲೆಂಟ್ ಆಗಿದ್ದಿದ್ದು, ಮಾತಾಡಿದ್ದೀರಾ, ಅಗ್ರೆಷನ್ ತೋರಿಸಿದ್ದೀರಾ, ಎಲ್ಲವೂ ಹೌದು. ಬಟ್ ಯಾಕೆ ಧರ್ಮ ಸರ್ 6 ವಾರಕ್ಕೆ ಹೊರಗಡೆ ಬರಬೇಕಾದಂಥ ಸಂದರ್ಭ ಬಂತು? 8 ವಾರಕ್ಕೆ, ಸಾರಿ. ಐ ಥಿಂಕ್ ಎಲ್ಲೋ ಒಂದು ಕಡೆ ಐ ಥಿಂಕ್ ವೋಟಿಂಗ್ ಲೈನ್ಸ್ ಅಂತ ಒಂದಿರುತ್ತೆ. ಕೆಲವೊಬ್ಬರಿಗೆ ಐ ಥಿಂಕ್ ಸಾಕು ಮೋಸ್ಟ್ಲಿ ಇವನು ಈ ಥರನೇ ಆಚೆ ಬಂದ್ರೇ ಒಳ್ಳೇದಂತ ಅನಿಸುತ್ತೋ ಏನೋ. ಇದೇ ಥರ ವ್ಯಕ್ತಿತ್ವದಲ್ಲಿ ಆಚೆ ಬಂದರೆ ಇವ್ನು ಚೇಂಜ್ ಆದ್ರೂ ಅದೊಂಥರ ಏನೋ ಒಂದು ಬೇರೆ ಇಮೇಜ್ ಬರ್ಬೋದು. ಬಟ್ ಈ ವ್ಯಕ್ತಿತ್ವಕ್ಕೆ ಆಚೆ ಬಂದ್ರೂ ಏನು ಬೇಜಾರಿಲ್ಲ ಅಂತ ಅದೊಂದು ವೋಟಿಂಗ್ ಲೈನ್ಸಲ್ಲೂ ಇರುತ್ತೆ. ಆಮೇಲೆ ಎಲ್ಲೋ ಒಂದು ಕಡೆ ಟಾಸ್ಕ್ ವಿಷಯ ಅಂತ ಬಂದಾಗ, ಎಲ್ಲ ಕ್ಯಾಪ್ಟನ್ಸಿಂದ ಬಂದಾಗ ಸ್ವಲ್ಪ ನಾನು ಎಲ್ಲೋ ಒಂದು ಕಡೆ ಒಂದು ಲಕ್ ಇರಲಿಲ್ಲ. ಎಲ್ಲೋ ಒಂದು ಕಡೆ ಒಂದು ಲಕ್ ಫ್ಯಾಕ್ಟ್ರು ನನಗೆ ಅದು ಕ್ಯಾಪ್ಟನ್ಸಿ ಇನ್ನೇನು ಆಗಬೇಕಿತ್ತು, ಲಾಸ್ಟ್ ರೌಂಡಲ್ಲಿ ಒಂದು ಇದು ಮಿಸ್ ಆಯಿತು. ಆಮೇಲೆ ಟಾಸ್ಕ್ ವಿಷಯ ಅಂತ ಬಂದಾಗ 100% ಕೊಟ್ಟಿದ್ದೀನಿ. ಬಟ್ ಕೆಲವೊಂದು ಕಡೆ ಎಲ್ಲೋ ಒಂದು ಕಡೆ ಟೀಮ್ ಬೇಕಾದ ಟೈಮಲ್ಲಿ ನಾನು ಪರ್ಫಾರ್ಮ್ ಮಾಡದೇ ಇರ್ದಿರ್ಬೋದು. ಇಲ್ಲ ಆ ಗೇಮಲ್ಲಿ ಬೇಡ, ನಾನು ಹೋಗಿದ್ರೆ ಚೆನ್ನಾಗಿರ್ತಾಯಿತ್ತು, ಬಟ್ ನನ್ನ ಡಿಸಿಷನ್ನು ಬೇಡ, ಬೇರೆಯವ್ರು ಆಡಲಿ ಅಂತ ನಾನು ಬಿಟ್ಕೊಟ್ಟಿದ್ದು. ಅಲ್ಲೆಲ್ಲೋ ಒಂದು ಕಡೆ ನನಗೊಂದು ಮೈನಸ್ ಆಯಿತು. ಅದು ಬಿಟ್ಟರೆ ಐ ಥಿಂಕ್ ಎಲ್ಲೂ ಒಂಥರ ರಿಗ್ರೆಟ್ಸ್ ಇಲ್ಲ. ಈ 55 ಡೇಸು ನಾನು ಹೇಳ್ದಂಗೆ 50 ಡೇಸ್ 55 ಡೇಸ್ ಸಿನಿಮಾ ಒಂದು ಸಕ್ಸಸ್ ಆಗಿ ಒಂದು ಹಿಟ್ ಆದಮೇಲೆ ಹೆಂಗೆ ಬರ್ತೀನೋ ಅದೇ ಥರ ವಾಪಸ್ ಬಂದೀನಿ. ಲಕ್ ಫ್ಯಾಕ್ಟರ್ ಅನ್ನೋವಂಥ ವರ್ಡ್ನ ಬಳಸಿದ್ರಿಂದ ಕೇಳ್ತಾ ಇದ್ದೀನಿ. ಧರ್ಮ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾರೆ. ಸೊ ಫಿಟ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಮತ್ತು ಇಂಟೆನ್ಸ್ ಆ್ಯಕ್ಟಿಂಗಿಗೆ ಸೊ ಅವರು ಏನು ಹೇಳ್ತಾರೆ, ಒಂದು ರಾಯಭಾರಿ ನನ್ನ ಪ್ರಕಾರ. ತುಂಬ ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ. ಕ್ಯಾಡ್ಬರಿನೂ ಹೌದು, ವಿಲನ್ ವೈಲೆಂಟ್ ಪಾತ್ರಗಳನ್ನು ಕೂಡ ಮಾಡಿದ್ರಿ. ಸೊ ಫಿಸಿಕಲಿ ಫಿಟ್ ಆಗಿದ್ರು ಕೂಡ ಮೆಂಟಲಿ ಪ್ರಿಪೇರ್ ಆಗದೆ ಹೋಗಿದ್ರಿಂದ ಅಲ್ಲಿ ಹೊಡೆದಾಡಕ್ಕಾಗ್ಲಿಲ್ವಾ, ಅಥವಾ ಯಾಕೆ ಸರ್, ಏನಾಯ್ತು, ಯಾವ ಪಾಯಿಂಟಲ್ಲಿ ತುಂಬ ವೀಕ್ ಅಂತ ಅನ್ಸೋಕೆ ಶುರುವಾಯಿತು ಅಂತ? ಬಿಗ್ ಬಾಸ್ ಮನೆಗೆ ಹೋಗೋದು ಐ ಥಿಂಕ್ ಹೊಡೆದಾಡೋಕ್ಕೆ ಅಂತ ಇರಲ್ಲ. ಐ ಥಿಂಕ್ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಇದ್ರೇ ಚಂದ.
ಇವಾಗ ನನ್ನ ನೇಚರ್ ಇರೋದೊಂದು ಚಂದ, ತುಂಬ ಮಾತಾಡೋರು ಒಬ್ರು ಇದ್ರೆ ಚಂದ, ಒಂದು ಎನರ್ಜಿ ಕೊಡೋರು ಇದ್ರೆ ಚಂದ. ಸೊ ಎಲ್ಲೂ ನನಗೆ ಒಂದು ಎಲ್ಲಿ ವೀಕ್ ಅಂತ ಎಲ್ಲೂ ಅನಿಸಿಲ್ಲ. ನನಗೆ ಎಲ್ಲಿ ಬೇಕೋ ನಾನು ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡಿದ್ದೀನಿ. ಒಂದು ಸ್ಟ್ಯಾಂಡ್ಸ್ ಅಂತ ನನಗೆ ಎಲ್ಲಿ ಬೇಕೋ ಅದು ತೊಗೊಂಡಿದ್ದೀನಿ. ನನಗೆ ಯಾವುದು ವೀಕು ಇಲ್ಲ, ಏನೂ ಮಾಡಲಿಲ್ಲ, ಏನೂ ಅಚೀವ್ ಮಾಡಲಿಲ್ಲ ಅಂತ ನನಗೆ ಎಲ್ಲೂ ಅನಿಸಿಲ್ಲ. ಆ್ಯಂಡ್ ನೀವು ಕೇಳಿದ ಇನ್ನೊಂದು ಸಿನಿಮಾ ವಿಷಯದಲ್ಲಿ ಒಂದು ವಿಲನಿಶ್ ಆಗಿ ಆ್ಯಕ್ಚುಲಿ ಇವಾಗ ಒಂದು ಸಿನಿಮಾ ರಿಲೀಸ್ ಆಗೈತೆ, ಟೆನೆಂಟ್ ಅಂತ ಸಿನಿಮಾ. ಅದರಲ್ಲಿ ಕಂಪ್ಲೀಟು ಒಂದು ನೆಗೆಟಿವ್ ಶೇಡ್ ಇದೆ ನಂದು. ಆಮೇಲೆ ಇಂಟೆನ್ಸ್ ಆ್ಯಕ್ಟಿಂಗ್ ಅಂತ ಬಂದಾಗ ರಾನಿ ಲಾಸ್ಟ್ ಡಿಸೆಂಬರಲ್ಲಿ ರಿಲೀಸ್ ಆಗಿದ್ದು. ರಾನಿ ಸಿನಿಮಾ ತಂದೆಯವ್ರು ನೋಡ್ಬಿಟ್ಟು ತುಂಬ ಖುಷಿಪಟ್ಟರು. ಎಷ್ಟೋ ವರ್ಷಗಳಾದಮೇಲೆ ಆ ಸಿನಿಮಾ ನನ್ನ ಸಿನಿಮಾ ನೋಡಿದ್ದು. ಸೊ ಅವ್ರು ತುಂಬ ಖುಷಿಪಟ್ಟರು ಇಂಟೆನ್ಸ್ ಆ್ಯಕ್ಟಿಂಗ್ ಅಂತ. ಆಮೇಲೆ ಮೆಂಟಲಿ ಈ ಸ್ಟ್ರಾಂಗ್ ಆಗಿರ್ತಿರ್ಲಿಲ್ಲ ಅಂದರೆ 15-16 ವರ್ಷ ಸರ್ವೈವ್ ಆಗೋದು ಭಾಳ ಕಷ್ಟ ಆಗ್ತಿತ್ತು. ಎಲ್ಲೋ ಒಂದು ಕಡೆ ಬಿಗ್ ಬಾಸಲ್ಲೂ ವೈಲೆಂಟ್ ಪಾತ್ರಗಳಿಗೂ ನಾವು ನೋಡಿದ್ರಿಂದ ಅಲ್ಲಿ ವೈಲೆನ್ಸ್ ತೋರಿಸಿದ್ರಿ, ನಿಮ್ಮನ್ನ ಹೇಳಿ ಅಂದಾಗ, ನಾಲಾಯಕ್ ಅಂದಾಗ ನಿಮ್ಮ ಅಗ್ರೆಷನ್ ನಾವು ನೋಡಿದೆ. ಬಟ್ ಅದೇ ತರದ ಅಗ್ರೆಷನ್ ಕ್ಯಾರಿ ಆಗಿದ್ರೆ ನಾವು ಧರ್ಮ ಅವ್ರನ್ನ ಟಾಪ್ 5 ಅಲ್ಲಿ ನೋಡ್ಬೋದಿತ್ತು ಅನ್ನೋದು ಅಭಿಮಾನಿಗಳ ಪ್ರಶ್ನೆ, ನನ್ನದಲ್ಲ. ಬಟ್ ಅದಾದಮೇಲೆ ನನಗೆ ಅಗ್ರೆಸಿವ್ ಆಗಿ ಎಲ್ಲೋ ಒಂದು ಕಡೆ ಒಂದು ಚಾನ್ಸ್ ಸಿಗಲಿಲ್ಲ ಅಂತ ಕಾಣುತ್ತೆ. ನಾನು ಎಲ್ಲರ ಜೊತೆ ಚೆನ್ನಾಗಿದ್ದೆ, ಎಲ್ಲರ ಜೊತೆ ರಜತ್ ಅವ್ರ ಜೊತೆ ಒಂದು ಆಲ್ಮೋಸ್ಟ್ ಸ್ಪಾರ್ಕ್ ಆಗಿತ್ತು. ರಜತ್ ಎಲ್ಲೋ ಒಂದು ಕಡೆ ಸುರೇಶ್ ಅವ್ರ ಜೊತೆ ಜಗಳ ಆದಾಗ, ಕೆಲವೊಂದು ಮಾತುಗಳು ಆಡಿದಾಗ ಎಲ್ಲೋ ನಾನು ಈ ಕಡೆ ನಿಂತಿದ್ದೆ. ಬಟ್ ನಾನು ಜೋರಾಗಿ ಕೇಳಿದೆ, ರಜತ್ ಯಾರಿಗೆ ಹೇಳ್ತಾ ಇದ್ದೀರಾ ಈ ಮಾತು, ಏನಾದರೂ ಹೇಳಂಗಿದ್ರೆ ಕರೆಕ್ಟಾಗಿ ಹೇಳಿ ಅಂತ. ಇಲ್ಲ ಬ್ರೋ ನಿಮಗೇನು ಹೇಳ್ತಿಲ್ಲ. ಅದು ಆ್ಯಕ್ಚುಲಿ ಅಲ್ಲಿಗೆ ಒಂದು ಟ್ರಿಗರ್ ಆಗಿತ್ತು. ಆಮೇಲೆ ಸುಮ್ಮನೆ ಯಾರು ನಾನು ಟ್ರಿಗರ್ ಮಾಡೋಕ್ಕೂ ಬರ್ತಿಲ್ಲ. ರಜತ್ ಅವ್ರು ನಾನು ಆ್ಯಕ್ಚುಲಿ ಆಚೆ ಹೋಗುವಾಗ ಏನು ಗುರು ಇದ್ದಿದ್ದು ಒಬ್ಬ ಒಳ್ಳೆಯವನು. ಸೊ ರಜತ್ ನನಗೆ ಹೇಳಿದ್ದು ಅದು ತುಂಬ ಎಲ್ಲರೂ ಅಳ್ತಾ ಇದ್ರು, ನನಗೂ ಇಮೋಷ್ನಲ್ ಇಂಟ್ರಿನ. ಬಟ್ ಇದರಲ್ಲೂ ಒಂದು ಗ್ಯಾಪಲ್ಲಿ ಒಂದು ಕಾಮಿಡಿ ಟೈಮಿಂಗಲ್ಲಿ ಒಂದು ಒಳ್ಳೆ ಲೈನ್ ಹೇಳ್ತಾರೆ. ಸೊ ಅದೆಲ್ಲ ಕೇಳಿಸ್ಕೊಂಡಾಗ ಯಾರು ನನಗೆ ಅದು ಅಗ್ರೆಸಿವ್, ಐ ಥಿಂಕ್ ಅಲ್ಲೂ ಬಿಗ್ ಬಾಸ್ ಮನೆಯಲ್ಲೂ ಐ ಡೋಂಟ್ ಥಿಂಕ್ ಎಲ್ಲೋ ಒಂದು ಕಡೆ ನಾನು ಅಗ್ರೆಸಿವ್ ಆದಾಗ ಇಷ್ಟಪಡ್ತಿದ್ರು. ಬಟ್ ಸುಮ್ಮನೆ ಬೇಕು ಅಂತ ನಾನು ಅಗ್ರೆಸಿವ್ ಆಗಿ ಮಾಡಬೇಕು ಅಂತ ಯಾರು ನಾನು ಟ್ರಿಗರು ಮಾಡ್ತಿರ್ಲಿಲ್ಲ. ರಜತ್ ಹೇಳಿದ ಲೈನ್ ಹೇಳಿ, ಕಂಟಿನ್ಯೂ. ಏನು ಬ್ರೋ ಈ ಮನೇಲಿ ಇದ್ದಿದ್ದು ನೀವು ಒಬ್ಬರೇ ಒಳ್ಳೆಯವರು, ನೀವು ಹೋಗ್ಬಿಡ್ತಾ ಇದ್ದೀರಾ, ಬಿಟ್ಟು ಹೋಗ್ಬಿಡ್ತಾ ಇದ್ದೀರಾ ಅಂತ ಹೇಳಿದ್ರು. ಆಮೇಲೆ ನಾನು ಹೇಳಿದೆ ಇರೋರೆಲ್ಲ ಒಳ್ಳೆಯವರೇನಪ್ಪ, ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಕಾಂಪ್ಲಿಮೆಂಟ್. ಆಮೇಲೆ ಡೋರ್ ಹತ್ರ ಹೋಗ್ತಾ, ಗುರು ಬಿಡು ಮಾರ್ಕೆಟ್ ಏನು ಮಾರ್ಕೆಟ್ ಇಲ್ಲ ಅಂದ್ರೆ ಏನಂತೆ, ಹೆಸರಿದೆ ಅಂತ, ಮರ್ಯಾದೆ ಇದೆ ಅಂತ ಹೇಳಿದ್ರು. ಮಾರ್ಕೆಟ್ ಇಲ್ಲ ಅಂದ್ರೆ ಏನಂತೆ, ಯಾಕಂದರೆ ಅದೇನೋ ಒಂದು ಟಾಸ್ಕ್ ವಿಷಯ ಬಂದಾಗ ಪಕ್ಕದಲ್ಲಿ ಕೂತಿರ್ತೀನಿ, ಬಿಡ್ಡಿಂಗ್ ಆಗಿರುತ್ತೆ. ಭವ್ಯ ಅವರು ಸ್ವಲ್ಪ ಒಂದು 450 ಅಂತಲೇ ಏನೋ ಒಂದು ಇದು ಮಾಡಿರ್ತಾರೆ. ಅವಾಗ ಒಂದು ಸ್ವಲ್ಪ ಹರ್ಟ್ ಆಯಿತು. ಆಮೇಲೆ ಹೇಳಿದೆ ಪಕ್ಕದಲ್ಲಿ ಹೊರಟು ರಜತ್ಗೆ, ಏನು ಬಾಸಿದು ಪಕ್ಕದಲ್ಲಿ ಮಾರ್ಕೆಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಮರ್ಯಾದೆ ಇದೆ, ಬಟ್ ಇನ್ನೂ ನಡೆಯುತ್ತೆ ಅಂತ ಹೇಳಿದ್ದೆ. ಸೊ ಅದನ್ನು ಅವ್ರು ಇಟ್ಕೊಂಡು ಆ ಥರ ಹೇಳಿದ್ದು. ಸೊ ಇಟ್ ಇಸ್ ಒನ್ ಗುಡ್ ಟೈಮ್ ಎಲ್ಲರ ಜೊತೆ ನಾನು ಸ್ಪೆಂಡ್ ಮಾಡಿದ್ದು. ಸರ್ ಇದನ್ನ ಸಿನಿಮಾ ಕಂಪೇರ್ ಮಾಡ್ತೀನಿ ನಾನು, ನೀವು ಬೇಜಾರಾಗಿಲ್ಲ ಅಂದ್ರೆ. ಅಫ್ಕೋರ್ಸ್ ಮಾರ್ಕೆಟ್ ಸಮ್ ಟೈಮ್ಸ್ ಏರುಪೇರು ಆಗ್ಬೋದು ಬಜಾರಲ್ಲಿ, ಬಟ್ ಪಾಸಿಟಿವ್ ಆರ್ ನೆಗೆಟಿವ್ ಬ್ರ್ಯಾಂಡ್ ಅಂತೂ ಆಗಿದ್ದೀರಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಮಾರ್ಕೆಟ್ ಇಲ್ಲ ಅಂದ್ರೂ ಹೆಸರಿದೆ ಅನ್ನೋದ್ರ ಬಗ್ಗೆ. ಮಾರ್ಕೆಟ್ ಅನ್ನೋದು ಐ ಥಿಂಕ್ ಒಂದು ಸಕ್ಸಸ್ ಅಂತ ಬಂದಮೇಲೆ ಅದು ಆಟೋಮ್ಯಾಟಿಕ್ಕಾಗಿ ಬಂದೇ ಬರುತ್ತೆ. ರೆನ್ಯುಮರೇಷನ್ ವೈಸ್ ಆಗಿರ್ಬೋದು, ಕಲೆಕ್ಷನ್ ವೈಸ್ ಆಗಿರ್ಬೋದು, ಅದೆಲ್ಲ ಆದಾಗ ಮಾರ್ಕೆಟ್ ಅಂತ ಒಂದು ಹೆಸರು ಬರುತ್ತೆ, ಮಾರ್ಕೆಟ್ ಇದೆ ಹುಡುಗನಿಗೆ ಅಂತ. ಬಟ್ ಒಂದು ನಾನು ಗಳಿಸ್ಕೊಂಡಿರೋದು ರೆಸ್ಪೆಕ್ಟು, ಮತ್ತು ನೀವು ಹೇಳ್ದಂಗೆ ಮರ್ಯಾದೆ ಇದೆ. ಆ್ಯಂಡ್ ಜನ ನನ್ನ ಇಷ್ಟಪಡ್ತಾರೆ. ಯಾವ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ರು ಪ್ರೊಡ್ಯೂಸರ್ಸ್, ಡೈರೆಕ್ಟರ್ನ ತುಂಬ ಇಷ್ಟಪಡ್ತಾರೆ. ಆಮೇಲೆ ಸಿನಿಮಾ ಮಾಡಿದಾಗ ಕೋ ಆರ್ಟಿಸ್ಟ್ ಆಗಿರ್ಬೋದು, ಪ್ರತಿಯೊಬ್ಬರು ಸೀನಿಯರ್ ಆರ್ಟಿಸ್ಟ್ ಆಗಿರ್ಬೋದು, ನಾನು ಕೊಡುವಂಥ ಒಂದು ಗೌರವ ಅವ್ರಿಗೆ ಕೊಡುವಂಥ ತುಂಬ ಇಷ್ಟಪಟ್ಟಿದ್ದಾರೆ ನನ್ನ. ಸೊ ಅದು ಐ ಥಿಂಕ್ ಅದು ಒಂದು ಅಚೀವ್ಮೆಂಟೇ. ಅದು ಈಸಿ ಅಲ್ಲ, ಯಾಕಂದರೆ ಏನಿಲ್ಲ ಅಂದಾಗಲೂ ಸಿನಿಮಾಗಳು ಮಾಡೋದಿದೆಯಲ್ಲ ಕಂಟಿನ್ಯೂಸ್. ಇವಾಗ ನೋಡಿದ್ರೆ ನಂದು ಆ್ಯಕ್ಚುಲಿ ಕೌಂಟ್ ನೋಡಿದಾಗ ನಂದು 20ನೇ ಸಿನಿಮಾ ಮುಹೂರ್ತ ಆಗಿರೋದು, ಮುಹೂರ್ತ ಆಗಿ ಶೂಟಿಂಗ್ ನಡೀತಾ ಇರೋದು, ರಿಲೀಸ್ ಆಗಿರೋದು, ಕೆಲವು 1-2 ಸಿನಿಮಾ ನಿಂತಿರೋದು, ಎಲ್ಲ ತೊಗೊಂಡ್ರು ಐ ಥಿಂಕ್ ಒಂದು 20th ಸಿನಿಮಾ ನಂದು ಕೌಂಟ್ ಆಗಿರೋದು. ಸೊ ಐ ಥಿಂಕ್ ನನಗೆ ಅದೊಂದು ಅಚೀವ್ಮೆಂಟೇ. ಒಂದು 15 ಇಯರ್ಸಲ್ಲಿ 20th ಸಿನಿಮಾ ಅಂದ್ರೂ ಐ ಥಿಂಕ್ ಇಟ್ಸ್ ಒನ್ ಅಚೀವ್ಮೆಂಟು. ಇನ್ನು ಪ್ರಾಪರಾಗಿ ಒಂದು 5 ಸಿನಿಮಾ ಇನ್ನು ನೆಕ್ಸ್ಟು ಕಚ್ಕೊಂಡೆಲ್ಲ ಕರೆಕ್ಟಾಗಿ ಮಾಡಿದ್ರೆ ಐ ಥಿಂಕ್ 25th ಸಿನಿಮಾ ಐ ಥಿಂಕ್ ಒಂದು ಒಳ್ಳೆ ಹೈಟಿಗೆ ಹೋಗುತ್ತೆ ಅಂತ ನನಗೆ ಅನಿಸುತ್ತೆ. ಇಷ್ಟು ದಿನ ನಟ ಧರ್ಮಕೀರ್ತಿರಾಜ್ ಅಂತಿದ್ರು, ಈಗ ಬಿಗ್ ಬಾಸ್ ಖ್ಯಾತಿಯ ಧರ್ಮಕೀರ್ತಿರಾಜ್ ಅಂತಲೂ ಕರೆಸ್ಕೊಳ್ತಾರೆ. ಎಷ್ಟು ಪ್ಲಸ್ ಆಗುತ್ತೆ ಈ ವೇದಿಕೆ ಅಂತ ಅನ್ಸುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ತಮಗೆ? 100%. ಐ ಥಿಂಕ್ ಫಸ್ಟ್ ನನಗೆ ಬಂದಿದ್ದು ಕೀರ್ತಿರಾಜ್ ಅವ್ರ ಮಗ ಅಂತ ಒಂದು ಟ್ಯಾಗ್ ಇತ್ತು. ಧರ್ಮ ಕೀರ್ತಿರಾಜ್ ಅಂದಾಗ ಪಕ್ಕದಲ್ಲಿ ಕೀರ್ತಿರಾಜ್ ಅಂತ ಇತ್ತು. ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಬಟ್ ಅದರಿಂದ ನಾನು ಏನೋ ಮಾಡ್ಬಿಡ್ತೀನಿ, ಸುಮ್ಮನೆ ತಂದೆಯವ್ರ ಹೆಸರು ಇಟ್ಕೊಂಡು ಅದು ಇದು ಮಾಡೋಂಥ ತಪ್ಪು. ಖಂಡಿತ ನಾನೇ ಕಷ್ಟ ಬೀಳಬೇಕು, ನಾನೇ ಮೇಲೆ ಬರಬೇಕು, ನನ್ನದೇ ಒಂದಿದು ಶ್ರಮ ಇರಬೇಕು, ಇಂಡಸ್ಟ್ರಿಯಲ್ಲಿ ಒಂದು ಇದಾಗೋದು. ಅದ್ರ ಜೊತೆಗೆ ಐ ಥಿಂಕ್ ದರ್ಶನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು, ಮೀನಾತಿ ಉದೀಪ ಅಮ್ಮಗೆ ಥ್ಯಾಂಕ್ಸ್ ಹೇಳಬೇಕು, ದಿನಕರ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಅವ್ರ ಪ್ರೊಡಕ್ಷನ್ ಬಂದಂಥ ಸಿನಿಮಾ ನವಗ್ರಹ, ಅಲ್ಲಿಂದ ಐ ಥಿಂಕ್ ಒಂದು ಅವ್ರು ಕೊಟ್ಟಂಥ ಒಂದು ಬಿಡ್ದು ಕ್ಯಾಡ್ಬರೀಸ್. ಆ್ಯಂಡ್ ನನಗೆ ಆ ಸಾಂಗ್ ಕೊಟ್ಟಿದ್ದು ಕಣ್ಕಣಸಲಿಗೆ ಸೂಪರ್ ಡೂಪರ್ ಹಿಟ್ ಆಗಿದೆ. ಮೋರ್ ದೆನ್ 1 crore ವ್ಯೂಸ್ ಮೇಲಿದೆ ಆ ಸಾಂಗು. ಸೊ ಜನ ನೋಡಿದ್ದಾರೆ. ಸೊ ಐ ಥಿಂಕ್ ಅದ್ರ ಜೊತೆ ನನಗೆ ಸೇರಿಕೊಂಡಿರೋದು ಒಂದು ಡಿಗ್ರಿ, ಇವಾಗ ಒಂದು ಫೈನಲ್ ಇನ್ನೊಂದು ಡಿಗ್ರಿ ನನಗೆ ಬಂದಿರೋದು.
ಅದ್ರ ಜೊತೆ ನಾನು ಅದನ್ನ ಬಿಟ್ಟಕ್ಕೆ ಯಾವತ್ತೂ ಸಾಧ್ಯನೇ ಇಲ್ಲ, ಯಾಕಂದರೆ ಅದು ಫಸ್ಟ್ ನನಗೆ ಬಂದಿದ್ದು. ಅದ್ರ ಜೊತೆ ಬಂದಿರೋದು ಬಿಗ್ ಬಾಸ್ ಧರ್ಮ ಅಂತಲೇ ಬರ್ತಾ ಇದೆ, ಆಲ್ರೆಡಿ ಸ್ಟಾರ್ಟ್ ಆಗೈತೆ. ಸೊ ಅದೆಲ್ಲೋ ನನಗೆ ಒಂದು ಖುಷಿ, ಒಂದು ಅದ್ಭುತವಾದ ವೇದಿಕೆ. ಆಮೇಲೆ ಈ ವೇದಿಕೆನ ಐ ಥಿಂಕ್ ಬಿಗ್ ಬಾಸ್ನ ನಾನು ತುಂಬ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಂಡು ಅಂತ ನಂಗೆ ಅನಿಸುತ್ತೆ. ಎಲ್ಲೋ ಒಂದು ಕಡೆ ನನ್ನ ಹೆಸ್ರನ್ನ ಹಾಳು ಮಾಡ್ಕೊಳೋದು, ಇಲ್ಲ ನನ್ನ ಒಂದು ಬೇರೆ ಶೇಡಲ್ಲಿ ನಾನು ಆಟ ಆಡಬೇಕು ಅದು ನನಗೆಲ್ಲೂ ಅನಿಸ್ಲಿಲ್ಲ. ಆಮೇಲೆ ಅದು ಆ್ಯಕ್ಟ್ ಮಾಡೋಕ್ಕೂ ಆಗೋಲ್ಲ. ಒಂದಿನ 2 ದಿನ ಏನೋ ಒಂದು ಸ್ವಲ್ಪ ಇದು ಮಾಡ್ಬೋದು, ಹಿಂಗಿರ್ತೀನಿ ಹಂಗಿರ್ತೀನಿ ಅಂತ. ಬಟ್ ಆಮೇಲೆ ಹೋಗ್ತಾ 25 ಕ್ಯಾಮ್ರಾ ಇರೋದೇನೋ ಮರ್ತ್ಬಿಡ್ತೀವಿ. ಸೊ 55 ಡೇಸ್ ಅನ್ನೋ ಜರ್ನಿನಲ್ಲಿ ಆ ಪ್ರೆಷರ್ಸು, ಟಾಸ್ಕ್ ಅನ್ನೋ ಪ್ರೆಷರು, ನಾಮಿನೇಷನ್ ಪ್ರೆಷರು ಮತ್ತು ಪ್ರತಿಯೊಂದೂ ಇರುತ್ತೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಒಂದು ಆ್ಯಕ್ಟಿಂಗ್ ಅಂತ ಮಾಡೋಕ್ಕಾಗಲ್ಲ, ಯಾಕಂದರೆ 75 ಕ್ಯಾಮ್ರಾ ಇರೋದಂತ ಒಂದ್ಸಲಿ ಮರ್ತ್ಬಿಟ್ಟಿರ್ತೀವಿ, ಯಾಕಂದರೆ ನಮ್ಮ ಥರ ನಾವು ತೋರಿಸ್ಬೇಕಲ್ಲಿ. ಸೊ ಐ ಥಿಂಕ್ ಒಂದು ಆ ಜರ್ನಿಯಲ್ಲಿ ನೋಡಿದಾಗ ಎಲ್ಲೋ ಒಂದು ಕಡೆ ಐ ಥಿಂಕ್ ಬಿಗ್ ಬಾಸ್ ನನಗೆ ತುಂಬ ಒಂದು ಅದ್ಭುತವಾದ ಒಂದು ವೇದಿಕೆ ಆಗೈತೆ. ನನಗೆ ಒಂದು ಇನ್ನೊಂದು ಎಲ್ಲೋ ಒಂದು ಕಡೆ ಏನೂ ಆಗ್ತಿಲ್ಲ ಅನ್ನೋ ಟೈಮಲ್ಲಿ ಕೆಲವು ಸಿನಿಮಾಗಳಿದ್ರೂ ಯಾಕೆ ಕೈ ಹಿಡಿತಿಲ್ಲ, ಸಿನಿಮಾಗಳು ಕೈ ಹಿಡಿತಿಲ್ಲ. ಕೆಲವು ಪ್ರೊಡ್ಯೂಸರ್ಗಳು ನಾನು ದುಡ್ಡು ಹಾಕಿ ಸಿನಿಮಾ ಮಾಡಿದ್ರೂ ಎಲ್ಲೋ ಒಂದು ಕಡೆ ಇನ್ನೂ ಸ್ಟಾರ್ಟ್ ಆಗ್ತಿಲ್ಲ, ಇಲ್ಲ ಟೇಕ್ ಆಫ್ ಆಗ್ತಿಲ್ಲ, ಇಲ್ಲ ಮುಗೀತಿಲ್ಲ ಅನ್ನೋ ಒಂದು ಇದ್ದಿದ್ದಾಗ ಐ ಥಿಂಕ್ ಎಲ್ರಿಗೂ ಒಂದು ಪ್ರತಿಯೊಬ್ಬರಿಗೂ ಯಾರ್ಯಾರಿಗೆ ನನ್ನ ಮೇಲೆ ಒಂದು 5-6 ಸಿನಿಮಾ ಇದೆ ನನಗೆ ರಿಲೀಸಿಗೆ, ಪ್ಲಸ್ ಶೂಟಿಂಗ್ ನಡೀತಾರೆ. ಪ್ರತಿಯೊಬ್ಬರಿಗೂ ಒಂಥರ ಐ ಥಿಂಕ್ ಒಂದು ಬ್ಲೂಮ್ ಆಗೈತೆ. ಧರ್ಮನ ಹಾಕೊಂಡು ಮಾಡಿ ಎಸ್ ಬಿಗ್ ಬಾಸ್ ಒಂದು ಒಳ್ಳೆ ವೇದಿಕೆ, ಒಂದು ಒಳ್ಳೆ ಹೆಸರು ಬಂದೈತೆ ಬಿಗ್ ಬಾಸ್ ಮುಖಾಂತರ. ಸೊ ಐ ಥಿಂಕ್ ಇನ್ನೊಂದು ಜರ್ನಿ, ಐ ಥಿಂಕ್ ಒಂದು ಸಕ್ಸಸ್ಫುಲ್ ಜರ್ನಿ. ಇಲ್ಲಿಂದ ನನಗೆ ಒಂದು ಇನ್ನೂ 10 ಇಯರ್ಸ್, ಒಂದು ಇವಾಗ ಒಂದು 10 ವರ್ಷ ನನ್ನ ಒಂದು ಹೊಸ ಇದು ಸಿಕ್ಕೈತೆ, ಹೊಸ ಹುಮ್ಮಸ್ ಸಿಕ್ಕೈತೆ. ಲೈಕ್ ನೆಕ್ಸ್ಟ್ ಲೆವೆಲಿಗೆ ನಾನು ಮತ್ತೆ ತೊಗೊಂಡೋಗ್ಬೋದು, ಚೂಸ್ ಮಾಡ್ಬೋದು, ಸಿನಿಮಾಗಳು ಚೂಸ್ ಮಾಡಿಕೊಂಡು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿಕೊಂಡು ಜನದ ಆಕ್ಸೆಪ್ಟೆನ್ಸ್ ತೊಗೊಂಡು 100% ಮಾಡ್ಬೋದು ಅಂತ ನಂಗೆ ಒಂದು ಬಂದೈತೆ ಅದು. ಎಲ್ಲರೂ ದರ್ಶನ್ ಸರ್ ಬಗ್ಗೆ ಮಾತಾಡೋದಕ್ಕೆ ಹಿಂದೆಟಾಗ್ತಕ್ಕಂಥ ಟೈಮಲ್ಲಿ ಅಂದರೆ ಪಾಸಿಟಿವ್ ಆರ್ ನೆಗೆಟಿವ್ ಯಾವುದೇ ಇರಲಿ ಮಾತಾಡೋಕ್ಕೆ ಎಲ್ಲರೂ ಕೂಡ ಹಿಂಜರಿತಾ ಇದ್ರು. ಆದರೆ ನೀವು ಬಿಗ್ ಬಾಸ್ಗೆ ಹೋಗಿ ಸುದೀಪ್ ಸರ್ ಮುಂದೆ ನಿಂತ್ಕೊಂಡು ನವಗ್ರಹ ಸಿನಿಮಾ ಮತ್ತು ದರ್ಶನ್ ಸರ್ ಬಗ್ಗೆ ಮಾತಾಡ್ತಾ ಮತ್ತು ಬ್ಯಾನರ್ ಬಗ್ಗೆ ಮಾತಾಡಿದ್ರಿ. ಆ ಟೈಮಲ್ಲಿ ಡಿ ಬಾಸ್ ಫ್ಯಾನ್ಸ್ ಇದ್ದಾರೆ, ದಿಸ್ ಇಸ್ ದ ಗಟ್ಸ್ ಅಂತ ಮಾತಾಡಿದ್ರು. ನನಗೆ ಎಷ್ಟೋ ಜನ ಮೆಸೇಜ್ ಮಾಡಿದ್ದುಂಟು. ಸೊ ಏನು ಹೇಳ್ತೀರಿ ಸರ್, ದರ್ಶನ್ ಸರ್ನ ಆ ಕ್ಷಣ ನೆನಪು ಮಾಡ್ಕೊಳ್ಬೇಕು ಅಂತ ಯಾಕೆ ಅನಿಸ್ತು? ದರ್ಶನ್ ಸರ್ ಎಪಿಸೋಡ್ ಆದಾಗಲೂ ಐ ಥಿಂಕ್ ನಿಮ್ಮ ಹತ್ರ ಮಾತಾಡಿದ್ದೆ. ಸುಮಾರು ಜನ ಯಾರು ಮಾತಾಡಿರಲಿಲ್ಲ, ಬಟ್ ಆ ಟೈಮಲ್ಲಿ ನೀವು ಬಂದು ನನ್ನ ಹತ್ರ ಒಂದು ಆಡಿಯೋ ಲಾಂಚ್ ಟೈಮಲ್ಲಿ ಮಾತಾಡಿದ್ದೆ. ನನಗೆಲ್ಲೋ ಒಂದು ಕಡೆ ನನಗೆ ಆ ವ್ಯಕ್ತಿ ತುಂಬ ಕ್ಲೋಸು. ಅವರಿಂದ ನಾನು ಆ್ಯಕ್ಚುಲಿ ಇವತ್ತು ಈ ಹೆಸರು ಏನಾದರೂ ಒಂದು ಬಂದಿದೆ ಐ ಥಿಂಕ್ ಆ ಸಿನಿಮಾಯಿಂದ ನನಗೆ ಒಂದು 10 ಸಿನಿಮಾ ಮಾಡಿದಷ್ಟು ಹೆಸರು ಕೊಡ್ತು ಆ ಒಂದು ಸಿನಿಮಾ. ಸೊ ಅದಕ್ಕೆ ನಾನು ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೀನಿ, ಅವ್ರಿಗೆ ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೀನಿ. ಆ್ಯಂಡ್ ಹೌದು, ವೇದಿಕೆ ಮೇಲೆ ಹೋದಾಗ ನನಗೆ ಮನಸ್ಸಿಂದ ಬಂದಿದ್ದು ಅದು. ಎಲ್ಲೋ ಒಂದು ಪ್ಲ್ಯಾನ್ ಮಾಡಿ, ಇಲ್ಲ ಏನೋ ಅವರು ಇವ್ರನ್ನ ಎಳ್ಕೊಬೇಕು, ಇಲ್ಲ ಏನೋ ಒಂದು ಶುಗರ್ ಕೋಟಿಂಗ್ ಮಾಡಬೇಕು ಅಂತಲ್ಲ, ಆ ಮನಸ್ಸಿಂದ ಬಂದಿದ್ದ ಮಾತು. ಯಾಕಂದರೆ ಈ ವೇದಿಕೆ ಮೇಲೆ ನಿಂತ್ಕೊಳೋಕ್ಕೆ ನಮ್ಮ ತಂದೆ ಕಾರಣ, ನಮ್ಮ ತಾಯಿ ಕಾರಣ, ನನ್ನ ಇಷ್ಟು ದಿನ ನನಗೆ ಹಾಕೊಂಡು ಸಿನಿಮಾ ಪ್ರೊಡ್ಯೂಸ್ ಮಾಡಿ ನಿರ್ಮಾಪಕರು ಕಾರಣ. ಅದಕ್ಕಿಂತ ಮೇಲೆ ನನಗೆ ಇವತ್ತು ಬಿಗ್ ಬಾಸಿಗೆ ಬರೋಕ್ಕೂ ಐ ಥಿಂಕ್ ಅವ್ರು ಕರಿಬೇಕಂದ್ರೂ ಆ ನವಗ್ರಹದು ಒಂದು ಟ್ಯಾಗ್, ಕಣ್ಕಣಸಲಿಗೆ ಹುಡುಗ ಅನ್ನೋದು ಐ ಥಿಂಕ್ ಒಂದು ಸ್ಟ್ರಾಂಗ್ ರೀಸನ್ ಇತ್ತು. ಸೊ ಅದನ್ನು ಕೊಟ್ಟಿದ್ದು ದರ್ಶನ್ ಸರ್ ಬಗ್ಗೆ ನಾನು ಮಾತಾಡೋಕ್ಕೆ ನಂಗೆ ಎಲ್ಲಿ ಬೇಕಾದರೂ ನಾನು ತುಂಬ ಓಪನಾಗಿ ಮಾತಾಡ್ತೀನಿ. ಯಾಕಂದರೆ ಅವರು ಒಂದು ನನಗೆ ಡೆಫಿನೆಟ್ಲಿ ಅದು ಆಗಿರೋದು ಒಂದು ಬ್ಯಾಡ್ ಇನ್ಸಿಡೆಂಟ್ ಅವ್ರ ಲೈಫಲ್ಲಿ, ಬಟ್ ನನಗೆ ಒಂದು ಅಣ್ಣನ ಸ್ಥಾನನೇ ಅವರು. ಡೆಫಿನೆಟ್ಲಿ ಅವರು ಒಂದು ಅಣ್ಣನ ಸ್ಥಾನದೇ ಇದ್ದಾರೆ. ಸೊ ಅವ್ರ ಬಗ್ಗೆ ಮಾತಾಡೋಕ್ಕೆ ನಾನು 2 ಸಲ ಯೋಚನೆನೂ ಮಾಡೋದು ಬೇಕಾಗಿಲ್ಲ, ಆಮೇಲೆ ಪ್ಲ್ಯಾನ್ ಮಾಡೋದು ಬೇಕಾಗಿಲ್ಲ. ನಾನು ಏನೇ ಮಾತಾಡಿದ್ರು ಅವ್ರ ಮನಸ್ಸಿಂದನೇ ನಾನು ಮಾತಾಡೋದು, ಇಲ್ಲ ಅವ್ರ ಫ್ಯಾನ್ಸ್ ಬಂದು ನನಗೆ ಇದು ಮಾಡಬೇಕು. ಬಟ್ ಅದರಲ್ಲೂ ಐ ಥಿಂಕ್ ನಾನು ಆಚೆ ಬಂದು ನೋಡಿದಾಗ ಅಲ್ಟಿಮೇಟಾಗಿ ಸಪೋರ್ಟ್ ಮಾಡಿದ್ದಾರೆ ಡಿ ಬಾಸ್ ಫ್ಯಾನ್ಸ್ ಅಂತ ನಾವೇನು ಹೇಳ್ತೀವಿ. ಪ್ರತಿಯೊಂದು ಪೇಜಸ್ ಆಗಿರ್ಬೋದು, ಇಲ್ಲ ನನ್ನ ಕಮೆಂಟ್ಸ್ ಆಗಿರ್ಬೋದು. ಸೊ ಜನನೂ ಯಾವ ಥರ ನನ್ನ ಇಷ್ಟಪಟ್ಟಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಡಿ ಬಾಸ್ ಫ್ಯಾನ್ಸ್ನೂ ಐ ಥಿಂಕ್ ಒಂದು ಈಕ್ವಲಾಗೆ ನನ್ನ ಸಪೋರ್ಟ್ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ದರ್ಶನ್ ಸರ್ ಅವರ ಹುಡುಗ, ನಮ್ಮ ಹುಡುಗ, ನವಗ್ರಹ ಖ್ಯಾತಿಯ ಹುಡುಗ. ಸೊ ಅವನು ಚೆನ್ನಾಗಿರಬೇಕು, ಅವನು ಬೆಳಿಬೇಕು ಈ ಚಿತ್ರರಂಗದಲ್ಲಿ, ಅವನದು ಒಂದು ಹೆಸರು ಬರಬೇಕು ಬಿಗ್ ಬಾಸಲ್ಲಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಸುದೀಪ್ ಸರ್ಗೆ ಮತ್ತು ದರ್ಶನ್ ಸರ್ಗೆ ಅವರಿಬ್ಬರ ಮಧ್ಯೆ ಮನಸ್ತಾಪ ಇದ್ದೇ ಇದೆ. ಆದರೂ ಕೂಡ ದರ್ಶನ್ ಹುಡುಗ ಅಂತ ನಿಮ್ಮನ್ನ ಟಾಲರೇಟ್ ಅಂದರೆ ಪ್ರತಿ ವೀಕೆಂಡ್ ಬಂದಾಗಲೂ ಕೂಡ ಅವ್ರು ನಿಮ್ಮನ್ನ ತುಂಬ ಸ್ಟ್ರೆಸ್ ಮಾಡಿ ನಿಮ್ಮ ಹೆಸರು ಹೇಳಿ ನೀವು ಕಾಣಿಸ್ಕೊಳ್ಬೇಕು, ನೀವು ಬೆಳಿಬೇಕು ಅಂತ ತುಂಬ ಇಷ್ಟಪಟ್ಟರು. ಸೊ ಅಲ್ಲೂ ಕೂಡ ನಿಮ್ಮನ್ನ ಬಿಟ್ಕೊಡ್ಲಿಲ್ಲ ಅವರು. ಸೊ ಅದ್ರ ಬಗ್ಗೆ ಸುದೀಪ್ ಸರ್ಗೆ ಆ್ಯಕ್ಚುಲಿ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಆರ ಇದೆಯಲ್ಲ ಅವ್ರದ್ದು, ಅದು ಕ್ಯಾರಿ ಮಾಡೋದು ಒಂದು ಆರ. ಬಿಗ್ ಬಾಸಲ್ಲಿ ಸ್ಯಾಟರ್ಡೇ ಸಂಡೇ ಬಂದರೆ ಕಾಯ್ತೀವಿ, ಸ್ಯಾಟರ್ಡೇ ಸಂಡೇ ಬಂದರೆ ಸುದೀಪ್ ಸರ್ ಬರ್ತಾರೆ. ನಮ್ಗೆ ಏನಾದರೂ ಒಂದು ವೀಕ್ನೆಸ್ ಇದ್ದರೆ ಅವ್ರ ಮುಖಾಂತರ ಅದು ಬರುತ್ತೆ. ಆಮೇಲೆ ನನ್ನ ವಿಷಯದಲ್ಲಿ ಅವ್ರ ಕ್ಯಾಪ್ಟನ್ಸಿಯಲ್ಲಿ ಕ್ರಿಕೆಟ್ ಆಡಿದ್ದೀನಿ. ಆಮೇಲೆ ನನ್ನ ಮುಹೂರ್ತಕ್ಕೆ ಬಂದಿದ್ದಾರೆ. ದರ್ಶನ್ ಸರು ಕ್ಲಾಪ್ ಮಾಡಿರೋದು, ಸುದೀಪ್ ಸರು ಸ್ವಿಚ್ ಆನ್ ಮಾಡೋದು, ಮುಮ್ತಾಜ್ ಸಿನಿಮಾ ಇಬ್ಬರು ಬಂದು ಒಂದೇ ವೇದಿಕೆಯಲ್ಲಿ ಒಂದೇ ಸಿನಿಮಾಗೆ ಅವ್ರು ಬಂದು ಇದು ಮಾಡಿದ್ದಾರೆ. ಸೊ ಐ ಥಿಂಕ್ ನಾನು ಅದನ್ನೆಲ್ಲ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಐ ಥಿಂಕ್ ಧರ್ಮ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಅವರು ಇನ್ನೂ ಇದೆ,
ಇನ್ನೂ ಒಂದಿದೆ, ಇನ್ನೂ ನೋಡಿದ್ದೀನಿ, ಈ ಹುಡುಗನಲ್ಲಿ ಏನೋ ನೋಡಿದ್ದೀನಿ, ಇನ್ನೂ ಇದೆ, ಸ್ವಲ್ಪ ಬ್ಲೂಮ್ ಅಪ್ ಆಗು ಧರ್ಮ. ಆಮೇಲೆ ಡೈರೆಕ್ಟಾಗಿ ಹೇಳ್ತಾ ಇದ್ರು, ಧರ್ಮ ICU-ಲಿದ್ಯಾ, ಇನ್ 3-4 ವೀಕ್ಸ್ ಓಪನ್ ಅಪ್ ಆಗು, ನೀನು ಮಾತಾಡು, ನೀನು ಇದು ಮಾಡು, ಎಲ್ಲೋ ಒಂದು ಕಡೆ ಜನ ಇಷ್ಟಪಡ್ತಾರೆ, ಬಟ್ ನೀನು ಇನ್ನೂ ಇದಾಗಬೇಕು. ಸೊ ತುಂಬ ಪ್ರತಿಯೊಬ್ಬರು ಸ್ಪರ್ಧಿಗೂ ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ, ಪ್ರತಿಯೊಬ್ಬರಿಗೂ ಫ್ಯಾಮಿಲಿ ಥರ ನೋಡ್ತಾರೆ. ಸೊ ನನ್ನನ್ನು ಅದೇ ಥರ ಇದು ಮಾಡಿ, ಆಮೇಲೆ ಚಾಕ್ಲೇಟ್ ಅಂತ ಪ್ರೀತಿಯಿಂದ ಕರೀತಾರೆ, ಯಾಕಂದರೆ ಕ್ರಿಕೆಟ್ ಆಡುವಾಗ ಹೇ ಚಾಕ್ಲೇಟ್ ಅಂತಲೇ ನಂಗೆ ಕರಿತಿದ್ರು. ಸೊ ಅವ್ರಿಗೆ ನಾನು ದರ್ಶನ್ ಸರ್ ಬಗ್ಗೆ ಮಾತಾಡಿದಾಗ ಅವ್ರ ರಿಯಾಕ್ಷನು ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡಿದ್ರು ಅವ್ರ ಬಗ್ಗೆ ಮಾತಾಡಿದಾಗ. ಹಿ ಫೆಲ್ಟ್ ವೆರಿ ಪ್ರೌಡ್, ಯಾಕಂದರೆ ಬಂದಿದ್ದ ರೂಟ್ನ ಮರ್ತಿಲ್ಲ ಇವನು ಇಲ್ಲಿ ವೇದಿಕೆ ಮೇಲೆ ನಿಂತ್ಕೊಳಕ್ಕೆ ಒಂದು ಮುಖ್ಯ ಕಾರಣ ಹೇಳಿದಾನಂತ ಅವ್ರ ಎಕ್ಸ್ಪ್ರೆಷನ್ಲೇ ಗೊತ್ತಾಯ್ತು, ಅವ್ರು ಹೇಳಿದ ಮಾತು ಫ್ಯಾಂಟಾಸ್ಟಿಕ್ ಅಂತಲೂ ಒಂದು ಮಾತು ಹೇಳ್ತಾರೆ. ಸೊ ಅವ್ರಿಗೆ ಆಮೇಲೆ ಅವ್ರಿಗೆ ಅದು ಏನಿದೆಯೋ ಅದು ಫ್ರೆಂಡ್ಶಿಪ್ಪು ಇಲ್ಲ ಇದು ಅದಾಗಿರೋದು ಅದು ನನಗೆ ಪರ್ಸ್ನಲಾಗಿ ಏನು ಗೊತ್ತಿಲ್ಲ. ಬಟ್ ಅವರು ಯಾವತ್ತೂ ನನ್ನ ದರ್ಶನ್ ಹುಡುಗ ಅಂತ ಹೇಟ್ ಮಾಡಲಿಲ್ಲ, ಚಾನ್ಸ್ ಇಲ್ಲ. ದರ್ಶನ್ ಸರ್ ಜೊತೆ ಇದ್ದೀನಿ ಅಂತ ಮೋಸ್ಟ್ಲಿ ಇನ್ನೂ, ಯಾಕಂದರೆ ಅವ್ರ ಜೊತೆ ನಾವೆಲ್ಲ ಒಂದು ಟ್ರಿಪ್ ಹೋದಾಗ, ಮಡಿಕೇರಿ ಹೋದಾಗ ಬೈಕ್ ರೈಡಲ್ಲಿ ಸುದೀಪ್ ಸರ್, ದರ್ಶನ್ ಸರ್ ಎಲ್ಲರೂ ಜೊತೆ ಹೋಗಿದ್ವಿ. ಇನ್ನೂ ಕಣ್ಮುಂದೆ ಇದೆ ಆ ಮಳೆಲ್ಲ ನೆಂತ್ಕೊಂಡು, ಆ ಚಳಿನಲ್ಲಿ ಎಲ್ಲ ಗ್ಲೌಸ್ ಬಿಟ್ಕೊಂಡು ಹಿಂಗೆ ಅಂದ್ಕೊಂಡು ಒಂದು ಮನೆಗೆ ಹೋಗಿದ್ದು, ಆ ವೀಡಿಯೋಸ್ ಎಲ್ಲ ಇದೆ, ನಾವೆಲ್ಲ ಜೊತೆಗಿರೋ ವೀಡಿಯೋಸು. ಸೊ ಐ ಥಿಂಕ್ ಅವ್ರಿಗೂ ಒಂದಿದೆ, ಈಸ್ ದರ್ಶನ್ ಹುಡುಗ, ದರ್ಶನ್ ಅವ್ರ ಜೊತೆ ಬೆಳೆದಿರೋಂಥ, ಅಂದರೆ ಆ ಇದರಲ್ಲಿ ಬಂದಿರೋಂಥ ಹುಡುಗ. ಸೊ ಅವರು ಅದನ್ನು ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ಎಷ್ಟೊಂದು ಸಲ ನನಗೆ ಹೇಳಿದ್ದಾರೆ, ಲೈಕ್ ಎಷ್ಟೊಂದು ಕೆಲವೊಂದು ಸಮಯದಲ್ಲಿ ಎಲ್ಲ ಚೆನ್ನಾಗಿದ್ದಾಗ ಅಂದರೆ ಅವ್ರ ಬಗ್ಗೆನೂ ಕೇಳಿದ್ದಾರೆ, ಹೆಂಗಿದ್ದಾರೆ ಏನು ಅಂತ ಹೆಂಗೆ ಕೇಳಿದ್ದಾರೆ. ಸೊ ಈ ಥರ ಒಂದು, ಆಮೇಲೆ ಕ್ರಿಕೆಟ್ ಆಡಿದಾಗ ಜೊತೆಗೆ ಕ್ರಿಕೆಟೆಲ್ಲ ಆಡಿದ್ದೀವಲ್ಲ ಜೊತೆಗೆ, ದರ್ಶನ್ ಸರು ಆಡಿದ್ದಾರೆ CCL. ಸೊ ಇದೆಲ್ಲ ಬಂದಾಗ ಅವ್ರಿಗೆಲ್ಲೋ ಒಂದು ಕಡೆ ಇದೆ ಅದೊಂದು ಹಿಸ್ ಬಾಯ್. ಸೊ ಅವ್ರಿಗೆ ಒಂದು ಇದಿದೆ, ಒಂದು ಲವ್ ಆ್ಯಂಡ್ ಅಫೆಕ್ಷನ್ ಇದೆ, ನನ್ನ ಮೇಲೂ ಅದಿದೆ ಒಂದು ಲವ್ ಆ್ಯಂಡ್ ಅಫೆಕ್ಷನು. ಸೊ ಎಲ್ಲೋ ಅದು ಆ ಭೇದ ಭಾವ ಇಲ್ಲ ಅವ್ರಿಗೆ, ದರ್ಶನ್ ಸರ್ ಜೊತೆ ಇದೀನಂತ ಆ ಥರ ಏನಿಲ್ಲ. ಇನ್ನೂ ಜಾಸ್ತಿನೇ ಇಷ್ಟಪಟ್ಟರು, ಇನ್ನೂ ಜಾಸ್ತಿ ಆ ಲವ್ ಅನ್ನೋದು ಸಪೋರ್ಟು ಕೊಟ್ಟರು ನನಗೆ. ಮೆಡಿಕಲ್ ಬೇಲ್ ಮೇಲೆ ದರ್ಶನ್ ಸರ್ ಹೊರಗಡೆ ಇದ್ದಾರೆ, ನೀವು ಹೊರಗಡೆ ಬಂದಿದ್ದೀರಾ, ಫೋನ್ ಕಾಲ್ ಥ್ರೂ ಏನಾದರೂ ಮಾತಾಡೋಕ್ಕೆ ಟ್ರೈ ಮಾಡಿದ್ರಾ, ಅಥವಾ ಏನು ಹೊರಗಡೆ ಬಂದಮೇಲೆ, ಅಥವಾ ಬಿಗ್ ಬಾಸ್ ಮನೇಲಿ ಇದ್ದಾಗ ಯಾವತ್ತಾದ್ರೂ ದರ್ಶನ್ ಸರ್ ಬಗ್ಗೆ ನೀವು ಅಥವಾ ಅನುಷಾ ಕೂತ್ಕೊಂಡು ಮಾತಾಡಿದ್ದುಂಟಾ? ಇಲ್ಲ, 100% ಮಾತಾಡಿದ್ದೀವಿ. ದರ್ಶನ್ ಸರ್ ಬಗ್ಗೆ ಏನು ನಡೀತಾ ಇದೆ, ಏನಾಗಿರ್ಬೋದು. ಆಮೇಲೆ ಅವ್ರ ಜೊತೆ ಕಳೆದಂಥ ಒಂದು ಸಮಯಗಳೆಲ್ಲ ಅನುಷಾಗಿ ಮಾತಾಡಿದ್ದೀನಿ. ಅದೆಷ್ಟು ಟೆಲಿಕಾಸ್ಟ್ ಆಯಿತು ನಂಗೆ ಗೊತ್ತಿಲ್ಲ, ಬಟ್ ಮಾತಾಡಿದ್ವಿ, ವಾಕ್ ಮಾಡೋವಾಗೆಲ್ಲ ಅದು ಮಾತಾಡಿದ್ವಿ. ಆ್ಯಂಡ್ ಅನುಷಾನು ಶೇರ್ ಮಾಡ್ಕೊಂಡಿದ್ದಾರೆ ಎಲೆಕ್ಷನ್ ಟೈಮಲ್ಲೂ ಅದು ಕ್ಯಾಂಪೇನು ಯಾವ ಥರ ನೋಡಿಕೊಂಡ್ರು, ಯಾವ ಥರ ರೆಸ್ಪೆಕ್ಟ್ ಕೊಡ್ತಾರೆ, ಯಾವ ಥರ ಇದು ಮಾಡ್ತಾರಂತ. ಸೊ ಐ ಥಿಂಕ್ ಕೆಲವೊಂದು ವಿಷಯಗಳನ್ನ ತುಂಬ ಮಾತಾಡಿದ್ದೀವಿ. ನನಗೆಲ್ಲೂ ಒಂಥರ ಅಲ್ಲೂ ಅಷ್ಟೇ, ಅಲ್ಲೂ ಏನು. ಆಮೇಲೆ ಇನ್ನೊಂದು ಟಾಸ್ಕ್ ಒಂದು ಬರುತ್ತೆ, ನಾವು ಬಂದಿದ್ದ ದಾರಿ, ನಾವು ಪಟ್ಟಿರೋ ಕಷ್ಟ, ನಾವು ಇದು ಬಂದಾಗಲೂ ಅದರಲ್ಲೂ ಮಾತಾಡಿದ್ದೀನಿ. ಇವತ್ತು ನಾನು ಬಂದು ನಿಂತ್ಕೊಬೇಕಂದ್ರೆ ಐ ಥಿಂಕ್ ಮುಖ್ಯ ಕಾರಣ ಅವರೇ ಅಂತ. ಸೊ ಐ ಥಿಂಕ್ ಮಾತಾಡಿದ್ದೀನಿ ಅವ್ರ ಬಗ್ಗೆ ಎಲ್ಲ, ತುಂಬ ಮಾತಾಡಿದ್ದೀನಿ. ಆ್ಯಂಡ್ ಎಸ್, ಬಂದಿದ ತಕ್ಷಣ ತಂದೆಯವರು ಹೇಳಿದ್ದು ಮೆಡಿಕಲ್ ಬೇಲ್ ಮೇಲೆ ಆಚೆ ಇದ್ದಾರೆ ಅಂತ. ಖುಷಿ ಆಯಿತು, ಬೇಲ ಮೇಲೆ ಆಚೆ ಬಂದಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಬೇಜಾರು ಏನಂದರೆ, ಬ್ಯಾಕ್ ಪೇನ್ ಅನ್ನೋದು ಅವ್ರಿಗೆ ಮೊದಲಿಂದನೂ ಕಾಡ್ತಿತ್ತು. ನಾವು ತೋಟಕ್ಕೆ ಅವಾಗ ಹೋದಾಗಲೂ ಅವರು ಹಾರ್ಸ್ ರೈಡಿಂಗ್ ಹೋಗಿ ಬಂದಿದ ತಕ್ಷಣ ಅವ್ರಿಗೆ ತುಂಬ ಪೇನ್ ಆಗ್ತಿತ್ತು. ಎಷ್ಟೋ ಒಂದು ವರ್ಷ ಐ ಥಿಂಕ್ ಒಂದು ಹಾರ್ಸ್ ರೈಡಿಂಗೇ ಹೋಗಲಿಲ್ಲ ಅವರು, ಯಾಕಂದರೆ ಬ್ಯಾಕ್ ಪೇನಿಂದ. ಆಮೇಲೆ ಶೂಟಿಂಗ್ ಟೈಮಲ್ಲಿ ನೋಡಿದಾಗ ರೋಪ್ ಶಾಟ್ ಹಾಕಿದಾಗ ಇಮಿಡಿಯೇಟಾಗಿ ರೋಡ್ ಬಿಚ್ಚಿದ ತಕ್ಷಣ ಫುಲ್ ಸ್ಪ್ರೇ ಹಾಕೋದು, ಇಲ್ಲೇನೋ ಬಾಂಬ್ ಹಾಕೊಳೋದು, ಅದೆಲ್ಲ ಮಾಡ್ತಿದ್ರು. ಯಾಕಂದರೆ ಅಷ್ಟು ಒಂಥರ ಒಂದು ಹಳೇ ನೋವು. ನಮ್ಮ ತಂದೆಯವ್ರಿಗೂ ಹಂಗೆ ಅದಾಗಿತ್ತು. ಅಶ್ವಮೇಧ ಟೈಮಲ್ಲಿ ಆ ಬಂಡೆ ಮೇಲೆ ಬಿದ್ದು, ಅಶ್ವಮೇಧ ಟೈಮಲ್ಲಿ ಇವಾಗಲೂ ಆ ನೀ ಪೇನ್ ಕಾಡ್ತಾ ಇರುತ್ತೆ ಅವ್ರಿಗೆ. ಸೊ ಇವಾಗಲೂ ಆ ನೀ ಪೇನ್ ಕಾಡ್ತಾ ಇರುತ್ತೆ ಯಾವಾಗಲೂ ಒಂದೊಂದ್ಸಲಿ. ಸೊ ಅವ್ರಿಗೂ ಅದು ಆ ಬ್ಯಾಕ್ ಪೇನ್ ಯಾವಾಗಲೂ ಬರ್ತದೆ. ಅದೊಂದು ನನಗೆ ಬೇಜಾರಾಯಿತು, ಲೈಕ್ ಬಂದುಬಿಟ್ಟು ಆಪ್ರೇಷನ್ ಏನಾದರೂ ಮಾಡ್ಕೊಬೇಕು ಅಂತ. 100% ಆಬ್ವಿಯಸ್ಲಿ ಹಳೆ ನಂಬರ್ಗಳು ಯಾವುದೂ ಇಲ್ಲ. ಸೊ ದಿನಕರ್ ಸರ್ನ ರೀಚ್ ಔಟ್ ಮಾಡಿ ಮಾತಾಡಿ ಮೀಟ್ ಮಾಡ್ಬೇಕಂತ ಇದ್ದೀನಿ. ಖಂಡಿತ ಮೀಟ್ ಮಾಡ್ತೀನಿ. ಹಾಗೆ ಇನ್ನು ಒಂದೆರಡು ಕ್ವಶನ್ ಬಿಗ್ ಬಾಸ್ ಬಗ್ಗೆ ಮಾತಾಡೋದಾದ್ರೆ, ಯಾರ ಜೊತೆಗಿನ ಯಾವ ಮೂಮೆಂಟ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಅದು ಹುಡುಗಿಯರಿರಲಿ ಅಥವಾ ಹುಡುಗ ಇರಲಿ. ತ್ರಿವಿಕ್ರಮ್ ಅಂತೂ ಹೇಳ್ತಿದ್ರು, ಫ್ಯಾನ್ ಬಾಯ್ ಮೂಮೆಂಟ್ ಅಂತ ಹೇಳ್ತಿದ್ರು ನಿಮಗೋಸ್ಕರ. ಆ ವರ್ಡ್ ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ ಸರ್? ನಾನು VT ನೋಡಿದಾಗ ಆ್ಯಕ್ಚುಲಿ ತುಂಬ ಎಮೋಷ್ನಲ್ ಆಗ್ಬಿಟ್ಟೆ. ಶಿಶಿರ್ ನನ್ನ ಬಗ್ಗೆ ಮಾತಾಡೋದು, ಆ್ಯಂಡ್ ತ್ರಿವಿಕ್ರಮ್ ಇದೆ ಫ್ಯಾನ್ ಬಾಯ್ ಮೂಮೆಂಟ್ ಅಂತ ಇದು ಮಾಡಿದಾಗ. ಆಮೇಲೆ ಕೆಲವೊಂದು ಚಪಾತಿ ಮಾಡೋವಾಗ ನಂದು ಅನುಷಾದು ಒಂದಷ್ಟು ವೀಡಿಯೋಸು ಅದೆಲ್ಲ ತುಂಬ ಕ್ಯೂಟಾಗಿತ್ತು. ಐ ಥಿಂಕ್ ಬಿಗ್ ಬಾಸ್ ಮನೆಯೇ ಮಿಸ್ ಮಾಡ್ಕೊತೀನಿ, ಪ್ರತಿಯೊಬ್ಬರೂ ಮಿಸ್ ಮಾಡ್ಕೊತೀನಿ. ಆ್ಯಂಡ್ ಐ ಥಿಂಕ್ ಎಲ್ಲರೂ ತುಂಬ ನ್ಯಾಚುರಲಾಗಿ ನನ್ನ ಇಷ್ಟಪಡ್ತಿದ್ರು ಅಂತ ನಂಗೆ ಅನಿಸುತ್ತೆ. ಯಾರೂ ಫೇಕ್ ಮಾಡಲಿಲ್ಲ. ಯಾರೂ ತ್ರಿವಿಕ್ರಮ್ ಆಗಿರ್ಬೋದು, ಭವ್ಯ ಆಗಿರ್ಬೋದು. ಭವ್ಯನೂ ಅಷ್ಟೇ, ನಾವು ಜಿಮ್ಮೆಲ್ಲ ಮಾಡೋವಾಗ ನಾನು ಹೊರಗೆ ಬಂದಾಗ ಜಿಮ್ದು ಡಂಬಲ್ಸ್ ಮುಟ್ಕೊಂಡು ಆಚೆ ಬಂದೆ. ಯಾಕಂದರೆ ಅದು ಒಂದು ಕಲಿತೆ. ಬರೀ ಒಂದು ಮಲ್ಟಿ ಜಿಮ್ಮಲ್ಲಿ ಜಿಮ್ ಮಾಡೋದು ದೊಡ್ಡದಲ್ಲ, ಇರೋದ್ರಲ್ಲೂ ಜಿಮ್ ಮಾಡೋದು, ಇರೋದ್ರಲ್ಲೂ ಕಾಪಾಡ್ಕೊಳೋದು ಆರೋಗ್ಯನ, ಆ ಜಿಮ್ ನನಗೆ ತೋರಿಸ್ತು. ಆ್ಯಂಡ್ ಎಲ್ಲೋ ಅದು ಒಂದು ಕಡೆ
ರಾಕಿ ಅಂತ ರಾಕಿ ಬ್ಯಾಲ್ಬೋವಾ ಥರ ನಾನೆಲ್ಲ ಮಾತಾಡ್ತಿದ್ದೆ. ಸೊ ಅದನ್ನು ನಾನು ಹೊರಡುವಾಗ ರಾಕಿ ಅಲ್ಲಿ ಮಿಸ್ ರಾಕಿ ಅಂತ ಭವ್ಯ ಅವರು. ಆಮೇಲೆ ಇದು ಭವ್ಯ ಅವರು ಪಾಪ ನನಗೆ ಒಂದಿನ ಇಷ್ಟ ಆಯಿತು ಅಂತ ತೊಗೊಂಡು ಹಾಕೊಂಡಿದ್ದೆ, ಅವರೇ ನನಗೆ ಇದು ಕೊಟ್ಟಿದ್ದು. ತ್ರಿವಿಕ್ರಮನ್ ಜಾಕೆಟ್ ಕೊಟ್ಟಿದ್ದಾರೆ, ಅದು ಇನ್ನೊಂದು ಇಂಟರ್ವ್ಯೂಲ್ಲಿ ಅದು ಹಾಕೊಂಡಿದ್ದೆ. ಸೊ ಎಲ್ಲ ಐ ಥಿಂಕ್ ಪ್ರತಿಯೊಬ್ಬರು ನಾನು ಐ ಥಿಂಕ್ ಮಿಸ್ ಮಾಡ್ಕೊತೀನಿ 100%. ಬಿಗ್ ಬಾಸ್ ಮನೇನ ಮಿಸ್ ಮಾಡ್ಕೊತೀನಿ. ಆ್ಯಂಡ್ ಐ ಥಿಂಕ್ ನನಗೆ ಯಾರ ಜೊತೆನೂ ಒಂದು ತುಂಬ ಒಂದು ಇದಾಗಿರಲಿಲ್ಲ, ಬೇಸರ ಇಲ್ಲ ತುಂಬ ದೂರ ಅನಿಸಿರಲಿಲ್ಲ. ಫಾರ್ಮಲಾಗಿ ಇದ್ದಿದ್ದು ಮೋಸ್ಟ್ಲಿ ಮೋಕ್ಷಿತ್ ಅವ್ರ ಜೊತೆ. ಆಮೇಲೆ ಮೋಕ್ಷಿತ್ ಅವ್ರ ಜೊತೆ ಒಂದು ಡ್ಯಾನ್ಸ್ ಎಲ್ಲ ಮಾಡಿರ್ತೀನಿ, ಆ ಫೋಟೋಸ್ ಎಲ್ಲ ಬಂದು ಅದೆಷ್ಟು ಕ್ಯೂಟ್ ಆಗಿದೆ ಅಂತ ನನಗೆ ಗೊತ್ತಿರಲಿಲ್ಲ, ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಫಾರ್ಮುಲಂಗ್ ಅಂತ ಐ ಥಿಂಕ್ ತುಂಬ ಕಮ್ಮಿ ಮಾತಾಡೋದು ಇವ್ರ ಜೊತೆ, ಗೌತಮಿ ಅವ್ರ ಜೊತೆ. ನಾನು ಜಾಸ್ತಿ ಟೈಮ್ ಸ್ಪೆಂಡೇ ಮಾಡಿಲ್ಲ, ಮಾತುಕತೆನೂ ತುಂಬ ಇದಿಲ್ಲ. ಅದನ್ನು ಬಿಟ್ಟರೆ ಐ ಥಿಂಕ್ ಎಲ್ಲರ ಜೊತೆನೂ ಐ ಥಿಂಕ್ ಒಂದು ಅದ್ಭುತವಾದ ಒಂದು ರಿಲೇಷನ್ಶಿಪ್ ಇತ್ತು. ಪ್ರತಿಯೊಬ್ಬರ ಜೊತೆನೂ ಐ ಥಿಂಕ್ ಐ ಯೂಸ್ ಟು ಎಂಜಾಯ್. ಆ್ಯಂಡ್ ಒಬ್ರಿಗೊಬ್ರಿಗೆ ಇದ್ವಿ. ಯಾರಾದರೂ ಒಬ್ಬರು ಡೌನ್ ಆದ್ರೂ ಶಿಶಿರ್ನು ಎಷ್ಟೊಂದು ಸಲ ಹಿಂಗಾದಾಗ ನಾನು ಇದು ಮಾಡಿದ್ದೀನಿ, ನಾನಿದ್ದಾಗ ಶಿಶಿರ್ ಬಂದು ತಪ್ಕೊಂಡು ಇದು ಮಾಡಿದೆ. ತ್ರಿವಿಕ್ರಮ್ ಅಂತೂ ಲಿಟ್ರಲಿ ಲೈಕ್ ನಾವು ಕ್ರಿಕೆಟ್ ಆಡೋವಾಗ ಒಂದು ಆಪೋಸಿಟ್ ಟೀಮಲ್ಲಿದ್ವಿ, ಸುಮ್ಮನೆ ಬ್ರೋ ಅಂತ ಹಾಯ್ ಬ್ರೋ ಇಷ್ಟೇ ಇದ್ದಿದ್ದು. ಬಟ್ ಅಲ್ಲೂ ಹೋಗಾಗ ಬಾಯಿ ತುಂಬ ಧರ್ಮಣ ಅಂತ, ಯಾರು ಸೇವ್ ಹೋಗ್ಬೇಕಂದ್ರೆ ಧರ್ಮಣ ಸುಮಾರು ಸತಿ ಅದು. ಆಮೇಲೆ ನನಗೆ ಭಯ ಅಂತ ಭಯ ಅಂತ. ಸೊ ಅದು ಅವರೆಲ್ಲ ಮನ್ಸಾರೆ ಬಂದಿರೋದೊಂದು ಇದು ನನ್ನಿಂದ ಇದು. ಸೊ ಐ ಥಿಂಕ್ ಒಂದು ಲವ್ಲಿ ಇದು ಬಾಂಡಿಂಗ್ ಇತ್ತು ಪ್ರತಿಯೊಬ್ಬರ ಜೊತೆನೂ. ಒಳಗಡೆ ಹೋಗ್ಬೇಕಾದ್ರೆ ಅನುಷಾ ಅಷ್ಟೇ ಗೊತ್ತಿತ್ತು, ಒಳಗಡೆ ಹೋದ್ಮೇಲೆ ಐಶು ಕ್ಲೋಸ್ ಆಗ್ತಾರೆ, ಹೊರಗಡೆ ಬರ್ತಾ ಶೋಭಾ ಕ್ಲೋಸ್ ಆಗಿದ್ರು. ಸೊ ಐಶುನು ಹೇಳಿದ್ರು ನಂಗೆ ತುಂಬಾ ಇಂಪ್ರೆಸ್ ಮಾಡಿದ್ರು ಅಂತ ಆರಂಭದಲ್ಲಿ ಹೇಳಿದ್ರು ಅವರು. ನರ್ಕಾಸ್ ವರ್ಗ ಕಾನ್ಸೆಪ್ಟ್ ಇದ್ದಾಗ ಶೋಭಾ ಹೇಳಿದ್ರು ಅವ್ರ ಲಗೇಜ್ ಎಲ್ಲ ತಗೊಂಡೋಗಿ ಸೆಟ್ಲ್ ಮಾಡಿದಕ್ಕೆ ನಂಗೆ ಧರ್ಮ ತುಂಬಾ ಇಷ್ಟ ಆದ್ರು ಅಂತ. ಎಲ್ಲ ಹುಡುಗಿರ್ಗೂ ಒಂಥರ ಆರ್ಟ್ ಫೇವ್ರೇಟ್ ಅನ್ನೋ ತರ ಆಗ್ತಿದ್ದೀರಾ ಸರ್ ಒಳಗಡೆ? ಯಾರ್ಯಾರು ಇಷ್ಟಪಟ್ಟಿದ್ರು ನಮಗೆ ಗೊತ್ತಿಲ್ಲದೆ? ಇಲ್ಲ ಆ ಥರ ಅಂದರೆ ಹುಡುಗರು ಇಷ್ಟಪಟ್ಟಿದ್ರು, ಹುಡುಗರಿಗೂ ಫೇವರ್ ಮಾಡಿದ್ದೀನಿ, ಹುಡುಗರಿಗೂ ಕೆಲಸ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ಹೌದು, ಅದು ನಾನು ಹೇಳೋದು, ಶೋಭಾ ಅವರು ಅವತ್ತು ಅವ್ರ ಲಗೇಜ್ ಬಂದಿತ್ತು. ಸೊ ಒಂದಿಷ್ಟು ಬುಟ್ಟಿಗಳು ಇದ್ದು ಆ್ಯಂಡ್ ಸೂಟ್ ಕೇಸು ಬುಟ್ಟಿ ಒಂದೊಂದೇ ತಂದು ಇಡ್ತಾಯಿದ್ರು. ಸೊ ಅದು ನೋಡಿದೆ, ಆಬ್ವಿಯಸ್ಲಿ ಏನೋ ಒಂದು ಅನಿಸ್ತು, ಒಂದು ಹೆಲ್ಪ್ ಮಾಡಬೇಕಂತ ತುಂಬ ನೀಟಾಗಿ ತೊಗೊಂಡೋಗಿ ಕೊಟ್ಟೆ. ಅದು ತೊಗೊಂಡಿದ್ದು 2 ಬುಟ್ಟಿ 1 ಸೂಟ್ ಕೇಸು. ಸೊ ಅವರು ತೆಂಗಿನಕಾಯಿ ಹೊಡೆಯೋ ಟಾಸ್ಕಲ್ಲಿ ಯಾರು ನಿಮ್ಮ ಫ್ರೆಂಡ್ ಅಂದರೆ ಧರ್ಮನ ನಾನು ಫ್ರೆಂಡ್ಶಿಪ್ ಮಾಡೋಕ್ಕೆ ಇಷ್ಟ ಅಂತ ತುಂಬ ಮನ್ಸಾರೆ ಒಂದು ಓಪನ್ ಹಾರ್ಟಾಗಿ ಹೇಳ್ತಾರೆ. ಅದನ್ನು ಇವರೆಲ್ಲ ಕೂತ್ಕೊಂಡ್ರೆ ಅಲ್ಲ ಗುರು, ಒಂದು ಅನುಷಾ ಹೋಗಿದ ತಕ್ಷಣ ಒಂದು ಸೂಟ್ ಕೇಸ್ ಕೊಟ್ಕೊಂಡೇ ಬೆಸ್ಟ್ ಫ್ರೆಂಡ್ ಹಂಚ್ಕೊಂಡ್ಬಿಟ್ಟಲ್ಲ ನೀನು, ಇದೆಲ್ಲ ಎಲ್ಲಿಂದ ಬರುತ್ತೆ ಈ ಟ್ಯಾಲೆಂಟ್ ಅಂತ. ಬಟ್ ಅದು ಸೂಟ್ ಕೇಸ್ ಕೊಟ್ಟಿದ್ದು ಒಂದು ಒಳ್ಳೆ ಇದರಲ್ಲಿ ಯಾವುದೇ ಒಂದು ಪ್ಲ್ಯಾನ್ ಇರಲಿಲ್ಲ. ಸೂಟ್ ಕೇಸ್ ಕೊಟ್ಟರೆ ಇವ್ರನ್ನ ಹತ್ರ ಮಾತಾಡ್ತಾರೆ, ಇಲ್ಲ ಹೋಗಿ ಅವ್ರ ಲಗೇಜ್ಗಳು ಇಟ್ಟರೆ ಮಾತಾಡ್ತಾರೆ ಅಂತ. ಆಬ್ವಿಯಸ್ಲಿ ಅದಿರಲ್ಲ, ಅದೇನೋ ಮನ್ಸಿಗೆ ಬಂದಿದ್ದನ್ನು ಮಾಡಿದ್ವಿ. ಆ್ಯಂಡ್ ಅಲ್ಲಿಂದ ನೀವು ಹೇಳ್ದಂಗೆ ನನಗೆ ಕ್ಲೋಸ್ ಆಗಿದ್ದು ಅನುಷಾ ಅವರು ಇದರಲ್ಲಿ ಶೂಟಿಂಗು ಮತ್ತು ಇದರಲ್ಲೆಲ್ಲ. ಬಟ್ ಸ್ವರ್ಗ ನರ್ಕ ಅಂತ ಇದ್ದಾಗ ಅವ್ರು ನರಕದಲ್ಲಿರ್ತಾರೆ, ನಾನು ಈ ಕಡೆ ಜಾಸ್ತಿ ಈ ಕಡೆ ಕಿಚನು, ಮತ್ತು ಈ ಕಡೆ ಐಶ್ವರ್ಯ ಅವ್ರ ಜೊತೆ ಒಂದು ಒಳ್ಳೆ ಬಾಂಡಿಂಗ್, ಒಂದು ತುಂಬ ನೀಟಾಗಿ ಕನೆಕ್ಟ್ ಆದ್ವಿ. ಲೈಕ್ ತುಂಬ ಎಲ್ಲೂ ಒಂಥರ ಫೇಕಾಗಿ ಇಲ್ಲ ಏನೋ ಒಂದು ತೋರಿಸ್ಬೇಕು, ಇಲ್ಲ ಏನೋ ಒಂದು ಆ್ಯಕ್ಟ್ ಮಾಡಬೇಕು, ಇಲ್ಲ ಏನೋ ಒಂದು ಈ ಥರ ಇದ್ದರೆ ಕಂಟೆಂಟು, ಅದೆಲ್ಲ ಏನೂ ಬರಲಿಲ್ಲ. ತುಂಬ ನ್ಯಾಚುರಲಾಗಿ ನಾವಿಬ್ಬರು ಮಾತಾಡೋದು ನೋಡಿ ಎಲ್ಲರೂ ಸೋ ಕ್ಯೂಟ್ ಅಂತ ಅವರೆಲ್ಲ ರೇಗಿಸ್ತಾಯಿದ್ರು. ಚಪಾತಿ ಮಾಡೋದೇನೋ ಹಾಟ್ ಮಾಡೋದು ಇದು ಮಾಡೋದು ಅದೆಲ್ಲ ಆಯಿತು. ಆ್ಯಂಡ್ ಈ ಕಡೆ ಅನುಷಾಗೆ ನಾನು ಹೋಗಿ ಅವಾಗ ಮಾತಾಡಿಸ್ತಿದ್ದೆ, ಬಟ್ ಅವ್ರಿಗೂ ಇಷ್ಟ ಆಗ್ತಿರಲಿಲ್ಲ ಆ ಟ್ಯಾಗು, ಲೈಕ್ ನನ್ನ ಹೆಸ್ರು ಏನಕ್ಕೆ ತೊಗೊತಾ ಇರೋಂಥದ್ದು. ಸೊ ಸ್ವರ್ಗದಿಂದ ನರ್ಕ ಅಂತ ಬಂದ ತಕ್ಷಣ ಸ್ವರ್ಗಕ್ಕೆ ಬಂದಾಗ ಅದು ಎಲ್ಲೋ ಒಂದು ಕಡೆ ಅದೇನೋ ಒಂದು ಗೇಮ್ ಅಂತ ಬರುತ್ತೆ, ಅದೇನೋ ಅನುಷಾ ಅವ್ರ ಪಾಪ ಏನೋ ಒಂದು ಹೇಳ್ತಾರೆ, ಬಟ್ ಅದನ್ನು ಸುರೇಶ್ ಅವ್ರು ಬೇರೆ ಥರ ಅಂದ್ಕೊತಾರೆ. ಸೊ ನಮ್ದಿದ್ದು ಆ್ಯಕ್ಚುಲಿ ಜಸ್ಟ್ ಫ್ರೆಂಡ್ಶಿಪ್ ವೆರಿ ಕ್ಲಿಯರ್ ಫ್ರೆಂಡ್ಶಿಪ್ ಇದ್ದಿದ್ದು. ಆ್ಯಂಡ್ ಶೂಟಿಂಗ್ ಸೆಟ್ಟಲ್ಲಿ ಸ್ವಲ್ಪ ನಮ್ಮಿಬ್ಬರ ಮಧ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳಾಗುತ್ತೆ. ಸೊ ಅವಾಗಿಂದ ಸ್ವಲ್ಪ ದೂರ ಆಗ್ತೀವಿ, ವಿ ವಾಂಟ್ ಸ್ಪೀಕ್, ಜಾಸ್ತಿ ಮಾತಾಡಿರಲ್ಲ. ಲಾಸ್ಟ್ ಇಯರ್ ಬರ್ಡೇಗೆ ಅವ್ರು ಕರೆದಿರ್ತಾರೆ, ಅವಾಗ ಒಂದು ಮಾತಾಡಿರ್ತೀವಿ. ಅದಾಗಿದ ತಕ್ಷಣ ಐ ಥಿಂಕ್ ಆಲ್ಮೋಸ್ಟ್ 1 ಇಯರ್ ಟಚಲ್ಲೇ ಇರಲ್ಲ. ಬಿಗ್ ಬಾಸ್ ಬರ್ತಾ ಇರೋದು ಗೊತ್ತೇ ಇರಲ್ಲ ನನಗೆ, ಬರೀ ಶೂಟಿಂಗ್ ಟೈಮಲ್ಲಿ ಸಿಕ್ಕಿದ್ದು, ಇನ್ನೊಂದು ಬ್ಯಾಂಗ್ಳೂರಿನ ಸಿನಿಮಾ, ಆಮೇಲೆ ಡಬ್ಬಿಂಗ್ ಟೈಮಲ್ಲಿ. ಅದಾದಮೇಲೆ ಬಿಗ್ ಬಾಸ್ ಬಂದಮೇಲೆ ಐ ಥಿಂಕ್ ಒಂದು ಒಳ್ಳೆ ವೇದಿಕೆ ಸಿಕ್ತು, ಮತ್ತು ಒಂದು ಫ್ರೆಂಡ್ಶಿಪ್ ಒಂದು ಬಾಂಡಿಂಗ್ ಅಂತ ಇದಾಗಿದ್ದು. ಬಟ್ ರೋಸ್ ಕೊಡುವಾಗ ಅವ್ರಿಗೆ ಕ್ಲಿಯರಾಗಿ ಹೇಳಿದೆ, ನಿಮ್ಮ ತಂದೆ ತಾಯಿಯವರು ಇಲ್ಲ ನಮ್ಮ ಮನೆಯವರು ಏನು ಅನ್ಕೊತಾ ಇರ್ತಾರೆ, ಬಟ್ ಇದು ಒಂದು ಒಳ್ಳೆ ಅದ್ಭುತವಾದ ಒಂದು ವೇದಿಕೆ ನನಗೆ ಕ್ಲಿಯರ್ ಮಾಡ್ಕೊಳಕ್ಕೆ. ಲೈಕ್ ಒಂದು ಫ್ರೆಂಡ್ಶಿಪ್ ಅನ್ನೋದು ಧನರಾಜು ಮತ್ತು ಇವ್ರದ್ದು ಫ್ರೆಂಡ್ಶಿಪ್ ಬಾಂಡಿಂಗ್ ಹೆಂಗಿದೆ, ಹನುಮಂತ ಅವ್ರದ್ದು ಎಷ್ಟು ಕ್ಯೂಟಾಗಿ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇದೆ, ಒಂದು ಹುಡುಗಿದು ಫ್ರೆಂಡ್ಶಿಪ್ ಈ ಥರ ಇರ್ಬೋದು ಅಂತ ಐ ಥಿಂಕ್ ಅಲ್ಲಿ ರೋಸ್ ಕೊಟ್ಬಿಟ್ಟು ಅವರಿಗೆ ಹೇಳಿದೆ. ಸೊ ಐ ಥಿಂಕ್ ಒಂದು ಗುಡ್ ಫ್ರೆಂಡ್ಶಿಪ್, ಒಂದು ಗುಡ್ ಇದು ಪ್ರತಿಯೊಬ್ಬರ ಜೊತೆನೂ ಇತ್ತು. ಆ್ಯಂಡ್ ಅನುಷಾ ಜೊತೆನೂ ಇದ್ದಿದ್ದು. ಸರ್ ನೀವು ಎಷ್ಟೇ ಕ್ಲಾರಿಟಿ ಕೊಟ್ರು ಕೂಡ ಜನ ಅನುಷಾ ಮತ್ತೆ ಧರ್ಮ ಅಂತಂದ್ರೆ ಅವರು ಬೆಸ್ಟ್ ಫ್ರೆಂಡ್ಸ್ ಅಲ್ಲ, ಲವರ್ಸ್ ಅನ್ನೋ ಥರನೇ ಟ್ರೀಟ್ ಮಾಡ್ತಾ ಇದ್ರೆ, ಇಫ್ ಇನ್ ಕೇಸ್ ಗೊತ್ತಿಲ್ಲ ಮುಂದೆ ಒಂದಾಗಬೇಕು ರಿಯಲ್ ಲೈಫ್ನಲ್ಲೂ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ಆ ಥರ ಆಸೆ ಪಡ್ತಿರ್ತಕ್ಕಂಥ ಅಭಿಮಾನಿಗಳಿಗೆ ಏನು ಹೇಳ್ತಾರೆ ಧರ್ಮ ಅಂತ? ಅವ್ರು ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ. ಆಮೇಲೆ ಅವ್ರು ನೋಡೋ ದೃಷ್ಟಿ ಆ್ಯಕ್ಚುಲಿ ನಮ್ಮನ್ನ ನೋಡಿದಾಗ ತುಂಬ ಕ್ಯೂಟಾಗಿ ಕಾಣ್ತಾರೆ, ಜೊತೆಗೆ ಇಲ್ಲ ತುಂಬ ಚೆನ್ನಾಗಿದ್ದಾರೆ ಜೊತೆಗೆ, ಅದು ಏನು ತಪ್ಪಿಲ್ಲ 100%. ಯಾಕಂದರೆ ಅದು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ, ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು. ಅವ್ರು ನೋಡೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕಂದರೆ ಅವ್ರ ದೃಷ್ಟಿಗೆ
ನಾವು ಅವ್ರ ಇದಕ್ಕೆ ನಾವು ಹಂಗೆ ಕಾಣಿಸಿರ್ಬೋದು. ಬಟ್ ನಮ್ಮ ಇದರಲ್ಲಿ ಐ ಥಿಂಕ್ ಅದು ಯಾವತ್ತೂ ಆಗಲ್ಲ. ಐ ಥಿಂಕ್ ಅವ್ರಿಗೂ ಧರ್ಮ ಅಂದರೆ ಒಂದು ಫ್ರೆಂಡು, ನನಗೇನು ಅನುಷಾ ಅಂದರೆ ಒಂದು ಫ್ರೆಂಡು. ಒಂದು ಫ್ರೆಂಡ್ಶಿಪ್ಪಲ್ಲಿ ಒಂದು ಬ್ಯೂಟಿಫುಲ್ ಫ್ರೆಂಡ್ಶಿಪ್ ಅದು ಉಳಿದ್ರೇ ಅದು ತುಂಬ ಚಂದ. ಆ್ಯಂಡ್ ಆ ಫ್ರೆಂಡ್ಶಿಪ್ ಅನ್ನೋದು ಬೇರೆ ಥರ ಕನ್ವರ್ಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಪ್ಯೂರ್ ಫ್ರೆಂಡ್ಶಿಪ್ ಇದ್ದಾಗ ಅದು ಅಲ್ಲಿಗೆ ಉಳ್ಕೊಳುತ್ತೆ. ಸೊ ಜನತೆಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಲೈಕ್ ವಿ ಆರ್ ಗುಡ್ ಫ್ರೆಂಡ್ಸಾಗೇ ಇರ್ತೀವಿ. ಪ್ರಾಬ್ಲಿ ಅವ್ರದ್ದು ಒಂದು ಪಾತ್ ಆಫ್ ಲೈಫ್ ಇದೆ, ನಂದು ಒಂದು ಪಾತ್ ಆಫ್ ಲೈಫ್ ಇದೆ. ಪ್ರಾಬ್ಲಿ ನಾನು ನೆಕ್ಸ್ಟ್ ಇಯರು ಮದುವೆ ಆಗಬೇಕು, ನಮ್ಮ ತಂದೆ ತಾಯಿ ಆಲ್ರೆಡಿ ಹೇಳಿದ್ದಾರೆ, ನೋಡು ನೆಕ್ಸ್ಟ್ ಇಯರ್ ಅಟ್ಲೀಸ್ಟ್ ಮದುವೆ ಮಾಡ್ಕೊ ಅಂತ ಹೇಳಿದ್ದಾರೆ. ಸೊ ಅವರಂತೂ ಹುಡ್ಕಲ್ಲ, ನಮ್ಮ ತಂದೆಯವ್ರು ಹೇಳಿದ್ದಾರೆ. ಇವಾಗ ಫೋಟೋ ತೊಗೊಂಡು ಹೋಗಿ ತೋರಿಸಿ ಮ್ಯಾಟ್ರಿಮೋನಿಯಲ್ಲಿ ಇದು ಮಾಡೋದು, ಇಲ್ಲ ಹುಡುಗಿ ಫೋಟೋ ತಂದು ನಿನಗೆ ತೋರಿಸೋದು, ಅದೆಲ್ಲ ನಮ್ಮ ಕೈಲಾಗಲ್ಲ. ನೀನು ಯಾರು ಕಂಫರ್ಟಬಲು, ಯಾರು ನಿನ್ನ ಪ್ರೊಫೆಷನ್ಗೆ ಯಾರು ಸೆಟ್ ಆಗ್ತಾರೆ, ನಿನಗೆ ಯಾರು ಸೂಟಬಲ್ ಅನಿಸುತ್ತೋ ನೀನು ಕರ್ಕೊಂಬಾ, ನೀನು ಹೇಳು ಮದುವೆ ಮಾಡ್ಕೊಬೇಕನ್ನಲ್ಲ. ನಾವಿದ್ದೀವಿ ಹಿಂದೆ ನಿಂತ್ಕೊಂಡು ಮದುವೆ ಮಾಡಿಸ್ತೀವಿ. ಬಟ್ ಯು ಶುಡ್ ಬಿ ಕಂಫರ್ಟಬಲ್, ನೀನು ಖುಷಿಯಾಗಿರಬೇಕು. ಇನ್ನು ಈ ಫ್ಲ್ಯಾಟಲ್ಲಿ ನಾವಿರೋದು, ನೀನು ಗ್ರೌಂಡ್ ಫ್ಲೋರು ಇಲ್ಲ ಸೆಕೆಂಡ್ ಫ್ಲೋರಲ್ಲಿ ತಗೋ, ಜೊತೆಗೆ ಇರೋದಕ್ಕಿಂತ ಒಂದೊಂದು ಫ್ಲೋರ್ ಡಿಸ್ಟೆನ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೂ ಅದೊಂದು ಸ್ಪೇಸ್ ಇರುತ್ತೆ, ನಮಗೂ ಒಂದು ಸ್ಪೇಸ್ ಇರುತ್ತೆ. ಇಲ್ಲ ಮನೆಗೆ ಬರೋರು ಸಡನ್ನಾಗಿ ರೂಲ್ಸ್ ಚೇಂಜ್ ಮಾಡೋದು ನನಗಾಗಲ್ಲ ಅದನ್ನ ನೋಡೋಕ್ಕೆ. ನನ್ನದೇ ಆದ ಒಂದು ಪ್ರಿನ್ಸಿಪಲ್ಸಲ್ಲಿ ಒಂದು 40 ವರ್ಷ ಇಲ್ಲಿ ನನ್ನ ಸ್ಟೈಲಲ್ಲಿ ನಾನು ಬದುಕಿದ್ದೀನಿ. ಸೊ ಅದನ್ನು ಒಂದು ಫ್ಲೋರು ಹೊಟ್ಟೆ ಹಶು ಅಂದಿದ ತಕ್ಷಣ ಓಡ್ಬಂಬಿಡ್ ಮೇಲೆ, ಮಮ್ಮಿ ರೆಡಿ ಆಯ್ತಾ ಅಂತ. ಇಲ್ಲ ನಿಮ್ಮ ಹೆಂಡತಿ ಏನಾದರೂ ಮಾಡಿದರೆ ಚೆನ್ನಾಗಿದ್ರೆ ತಿನ್ನು, ಇಲ್ಲ ಬೇಡ ಅನ್ಸಿದ್ರೆ ಇಲ್ಲಿ ಬಂದು ತಿನ್ನು. ಸೊ ನಿಂಗೆ 2 ಆಪ್ಷನ್ ಇರುತ್ತೆ. ಸೊ ಈ ಥರ ನಮ್ಮ ಅಕ್ಕ ಯಾವಾಗಲೂ ರೇಗಿಸ್ತಾಳೆ, ಮಮ್ಮಿ ಮೇಲೆ ಜೋರು ಮಾಡ್ತೀಯ, ಇದು ಚೆನ್ನಾಗಿಲ್ಲ, ಇದೆ ಯಾಕೆ ಉಪ್ಪು ಹಾಕಿಲ್ಲ, ಯಾಕೆ ಇದು ಮಾಡಿಲ್ಲ ಅಂತ. ಬರಲಿ ಹೆಂಡತಿ ಬಂದ್ಮೇಲೆ ಬಾಯ ಮುಚ್ಕೊಂಡು ಅದು ಏನಾಗ್ತಾರೋ ತಿನ್ಕೊಂಡು ಬರ್ತೀಯ ಅಂತ. ಬಟ್ ಅದು ಆಲ್ರೆಡಿ ಬಿಗ್ ಬಾಸ್ ಮನೆಯಲ್ಲೇ ಕಲಿತೆ. ಸೊ ಹೆಂಡತಿ ಬರೋವರೆಗೂ ಏನು ಕಾಯೋದು ಬೇಡ, ಬಿಗ್ ಬಾಸ್ ಮನೇಲೂ ಕಲಿತೆ. ಲೈಕ್ ಇದು ಒಂದು ವ್ಯಾಲ್ಯೂ ಆಫ್ ಊಟ, ಆಮೇಲೆ ಏನು ಸಿಗುತ್ತೆ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು. ಸೊ ಅದು ತುಂಬ ಒಂದು ಪಾಠ ಕಲಿಯುವಂಥದ್ದು ತುಂಬ ಇತ್ತು ಬಿಗ್ ಬಾಸ್ ಮನೆಯಲ್ಲಿ. ಆ್ಯಂಡ್ ಹ್ಯಾಟ್ಸ್ ಆಫ್, ಅದನ್ನು ಕಲ್ತಿರೋದು ಈ ಇದರಲ್ಲಿ ನಾನು ಕಲ್ತಿರೋದು, ಅದೊಂದು ಪ್ಲಸ್ಸೇ ನನಗೆ ಲೈಫಲ್ಲಿ. ಬಿಗ್ ಬಾಸ್ ಮನೆ ಯಾವ ಕಂಟೆಸ್ಟೆಂಟ್ಗಳನ್ನ ಹೊರಗಡೆ ಬಂದ್ಮೇಲೂ ಕೂಡ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡೋರು ಇದ್ದೀರಾ ಅಂತ? ಮಂಜು ಅವರು ಆಲ್ರೆಡಿ ನನ್ನ ಫ್ರೆಂಡ್ ಆಗಿದ್ದಾರೆ. ಸೊ ಖಂಡಿತ ನಾವೇನೋ ಪ್ಲ್ಯಾನ್ ಮಾಡಿದ್ದೀವಿ ಬಂದಮೇಲೆ ಎಲ್ಲರೂ ಹೋಗ್ಬೇಕು ಅಂತೆಲ್ಲ. ಶಿಶಿರ್ ಆಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಆ್ಯಂಡ್ ತ್ರಿವಿಕ್ರಮ್ ಡೆಫಿನೆಟ್ಲಿ, ಭವ್ಯ, ತ್ರಿವಿಕ್ರಮ್ ಆ್ಯಂಡ್ ಭವ್ಯ 100% ಅವ್ರದ್ದು. ಆಮೇಲೆ ಇವ್ರ ಜೊತೆ ಜಾಸ್ತಿ ನಾನು ಇನ್ನೂ ಬಾಂಡ್ ಆಗಿಲ್ಲ, ಫ್ರೆಂಡ್ಶಿಪ್ ಆಗಿಲ್ಲ ರಜತ್ ಮತ್ತು ಇದು. ಬಟ್ ರಜತ್ ಮಾತಾಡೋದು ಮತ್ತು ಇದು ಐ ಥಿಂಕ್ ನಾವು ಈಸಿ ವೇವ್ ಲೆಂತ್ ಮ್ಯಾಚ್ ಆಗುತ್ತೆ. ಸೊ ನಮ್ದು ಈಸಿ ವೇವ್ ಲೆಂತ್ ಮ್ಯಾಚ್ ಆಗುತ್ತೆ. ಸೊ ಐ ಥಿಂಕ್ ಯಾರೂ ಇಲ್ಲ ಅಂತ ಇಲ್ಲ. ಐ ಥಿಂಕ್ ಎಲ್ಲ ಒಂದು ಗ್ರೂಪೇ ಪ್ಲ್ಯಾನ್ ಮಾಡ್ಕೊಂಡೆಲ್ಲ ಒಂದು ಫ್ರೆಂಡ್ಶಿಪ್ ಇಟ್ಕೊತೀವಿ. ಆ್ಯಂಡ್ ಮೋರ್ ಓವರ್ ಒಂದು ಐಡಿಯಾಸು, ಥಾಟ್ಸು ನಂದು ತ್ರಿವಿಕ್ರಮ್ದೆಲ್ಲ ತುಂಬ ವೇವ್ ಲೆಂತ್ ಮ್ಯಾಚ್ ಆಗ್ತಾಯಿದೆ. ಲೈಕ್ ಅವ್ರಿಗೂ ಒಂದು ಡ್ರೀಮ್ ಇದೆ, ಪ್ರಾಜೆಕ್ಟ್ಸು, ಸಿನಿಮಾ, ಅವ್ರಿಗೂ ಒಂದು ಇದೆ, ಥಿಂಕಿಂಗ್ ಇದೆ, ನನಗೂ ಅದೇ ಥರ ಒಂದು ಥಿಂಕಿಂಗ್ ಇದೆ. ಆಮೇಲೆ ಭವ್ಯ ಅವರಾಗಿರ್ಬೋದು, ಅವರಂತೂ ಪ್ರಾಮಿಸ್ ಮಾಡಿದ್ದಾರೆ, ಆಚೆ ಬಂದ ತಕ್ಷಣ ನೀವು ಯಾವಾಗ ನನ್ನ ಮನೆಗೆ ಬರ್ತಿರೋ ಫಸ್ಟು ಮಾಡಿಕೊಡದೆ ನಿಮಗೆ ಮಟನ್ನು. ಸೊ ಈ ಥರ ಅವರು ಮಾತಾಡಿದ್ದಾರೆ. ಯಾಕೆ ಅವ್ರ ಮನೇಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಪ್ರತಿಯೊಬ್ಬರ ಜೊತೆನೂ ಐ ಥಿಂಕ್ ಒಂದು ಬಾಂಡಿಂಗ್ ಇದ್ದೇ ಇರುತ್ತೆ ಇವ್ರ ಜೊತೆ ಎಲ್ಲ. ಟಾಪ್ 5 ಕಂಟೆಸ್ಟೆಂಟ್ ಅಂತ ಬಂದಾಗ ಯಾರು ಹೋಗ್ಬೋದು ನಿಮ್ಮ ಪ್ರಕಾರ? ಜೊತೆಗೆ ವಿನ್ನರ್ ಮತ್ತು ರನ್ನರ್ ಅಪ್ ಯಾರಿಗೆ ಸಿಗ್ಬೋದು ಅಂತ? ಐ ಥಿಂಕ್ ಟಾಪ್ 5ನಲ್ಲಿ ನನ್ನ ಪ್ರಕಾರ ಐ ಥಿಂಕ್ ಇವಾಗಿರೋ ಕಾಂಪಿಟೇಷನ್ ಲೆವೆಲ್ ನೋಡ್ತಾ ಇದ್ದರೆ ಮಂಜಣ್ಣ ಇರ್ತಾರೆ, ಆ್ಯಂಡ್ ತ್ರಿವಿಕ್ರಮ್ ಇರ್ತಾರೆ, ಆ್ಯಂಡ್ ಶಿಶಿರ್ ಅವರು ಓಪನ್ ಅಪ್ ಆದರೆ ಡೆಫಿನೆಟ್ಲಿ ಅವ್ರ ಕ್ಯಾಪ್ಟನ್ಸಿನಲ್ಲಿ ನೋಡ್ದಂಗ ತುಂಬ ಒಂದು ಒಳ್ಳೆ ಇದಿದೆ ಅವ್ರದ್ದು. ಆ್ಯಂಡ್ ಹನುಮಂತು ಅಂತೂ 101% ಟಾಪ್ 5ಅಲ್ಲಿ ವಿದೌಟ್ ಎನಿ ಡೌಟ್ ಅಲ್ಲಿದ್ದೇ ಇರ್ತಾರೆ. ಆ್ಯಂಡ್ ಐ ಥಿಂಕ್ ಭವ್ಯ ಮತ್ತು ಐಶ್ವರ್ಯ ಜೊತೆ ಒಂದು ಒಳ್ಳೆ ಕಾಂಪಿಟೇಷನ್ ಇದೆ. ಆ ಗ್ಯಾಪಲ್ಲೂ ಇವರು ಶೋಭಾ ಅವರು ಬರ್ಬೋದು. ಬಟ್ ಭವ್ಯ ಆ್ಯಂಡ್ ಐಶ್ವರ್ಯ ಆರ್ ಈಕ್ವಲಿ ಟಾಸ್ಕಲ್ಲಾಗಿರ್ಬೋದು, ಈ ಕಡೆ ಇವರು ಮಾತು ಮತ್ತು ಇದು ಬಬ್ಲಿ ನೇಚರ್ ಇರ್ಬೋದು, ಅದು ಜನಕ್ಕೆ ಇಷ್ಟ ಆಗುತ್ತೆ. ಸೊ ಐ ಥಿಂಕ್ ಅವರಿಬ್ಬರೂ ಇದ್ದಾರೆ. ಸೊ ಈ ಇದರಲ್ಲಿ ನಾಮಿನೇಟ್ ಆಗಿ ಯಾರಾದರೂ ಆಚೆ ಬಂದರೆ ಐ ಥಿಂಕ್ ಈಸಿ ನುಗ್ಗೋದು ರಜತ್ ಅವ್ರದ್ದು ಒಂದು ಕೆಪಾಸಿಟಿ ಇದೆ ಗೆಲ್ಲೋದು ಟಾಪ್ 5ನಲ್ಲಿ. ವಿನ್ನರ್ ಕಷ್ಟ, ಅದೇ ನನ್ನ ಪ್ರಾಬ್ಲಮ್, ಹೇಳೋದು ಕಷ್ಟ. ಅಂದರೆ ಯಾಕಂದರೆ ಐ ಥಿಂಕ್ 55 days ನಾಟ್ ಅ ಜೋಕ್ ನನಗೂ. ಲೈಕ್ ನಾನು ಹೇಳ್ದಂಗೆ ಆ ಪ್ರೆಷರ್ಸು ಇದು. ಸೊ 100 days 75 90 days 100 daysವರೆಗೂ ಯಾರು ಹೋಗ್ತಾರೋ, ಅಲ್ಲಿವರೆಗೂ ಯಾರು ಹೋಗ್ತಾರೋ ಫಸ್ಟ್ ವಿನ್ನರ್ಸ್ ಅವರೇ. ಆ್ಯಕ್ಚುಲಿ ಅದು ಅಚೀವ್ ಮಾಡೋದೇ ಒಂದು ವಿನ್ನಿಂಗ್ ಇದು. ಬಟ್ ಅಲ್ಲಿ ಯಾರು ವಿನ್ ಆಗ್ತಾರೋ ಐ ಥಿಂಕ್ ಯಾರು ಡಿಸರ್ವಿಂಗ್, ಐ ಥಿಂಕ್ ಡೆಫಿನೆಟ್ಲಿ ದೇ ಶುಡ್ ವಿನ್. ಯಾರು ವಿನ್ ಆದರೂ ಐ ಥಿಂಕ್ ನನಗಂತೂ ಭಾಳ ಖುಷಿ ಇರುತ್ತೆ. ಈ ಕ್ಷಣಕ್ಕೂ ಅವರು ರಿಯಲ್ ಫೇಸ್ನ ತೋರಿಸ್ತಾ ಆಟ ಆಡ್ತಾ ಇರುವಂಥ ಕಂಟೆಸ್ಟೆಂಟ್ ಯಾರು? ಮುಖವಾಡ ಹಾಕೊಂಡಿರೋ ಇನ್ನೂ ಓಪನ್ ಅಪ್ಪೇ ಆಗಿಲ್ಲ ಅವರು, ಬರೀ ಸ್ಟ್ರಾಟಜಿ ಅಥವಾ ಗೇಮಿಂಗ್ ಆ ಥರ ಓಪನ್ ಅಪ್ ಆಗಬೇಕಂದ್ರೆ ಐ ಥಿಂಕ್ ಗೌತಮಿ ಅವರು ತುಂಬ ಓಪನ್ ಅಪ್ ಆಗಬೇಕು. ಲೈಕ್ ಅವ್ರು ಇದೇ ತುಂಬ ಆ ಇದರಲ್ಲೇ ಇದ್ದರೆ ಸ್ವಲ್ಪ ಕಷ್ಟ ಆಗ್ಬೋದು. ಆಲ್ರೆಡಿ ನಾಮಿನೇಷನ್ ಈ ವಾರನೂ ಆಗಿದ್ರು, ಲಾಸ್ಟ್ ವೀಕು ಆಗಿದ್ದು. ಸೊ ಆ ಇದರಲ್ಲಿ ಐ ಥಿಂಕ್ ಗೌತಮಿ ಅವರು ಸ್ವಲ್ಪ ಓಪನ್ ಅಪ್ ಆಗಬೇಕು, ಆದರೆ ತುಂಬ ಒಳ್ಳೆಯದು. ಯಾಕಂದರೆ ಅವ್ರ ಮಾತು ಚಂದ, ಅವರು ಲೈಕ್ ಅವ್ರು ಏನಾದರೂ ಹೇಳ್ಬೇಕಂದ್ರೆ ಸ್ಪಷ್ಟತೆ ಇರುತ್ತೆ. ಬಟ್ ಅವ್ರು ಓಪನ್ ಅಪ್ ಆದರೆ ಅವ್ರಿಗೆ ಒಳ್ಳೆಯದು. ಅದು ಹೇಳಿ ಮತ್ತು ನಾಲಾಯಕ್ ಪದಗಳು ನಿಮ್ಮನ್ನು ಎಷ್ಟು
ಔಟ್ಸ್ಪಟ್ಸ್ ತರ ಮಾಡಿದ್ವು ಅಂತ ನಾವು ಕೇಳಿಸ್ಕೊಂಡ್ವಿ ಸರ್ ಬಿಗ್ ಬಾಸ್ ಮನೇಲಿದ್ದಾಗ. ಈ ಕ್ಷಣಕ್ಕೆ ಎಷ್ಟು ಕಾಡುತ್ತಾ ಎರಡು ಪದಗಳು ಅಂತ? ಆ್ಯಕ್ಚುಲಿ ಇವಾಗ ಅದ್ರ ಬಗ್ಗೆ ಮರ್ತ್ಬಿಟ್ಟಿದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ಒಂದು ಹೇಳಿ ಅಂತ ಹೇಳಿದ್ದು ಅದನ್ನು ಡಿಫೆಂಡ್ ಮಾಡಿಕೊಂಡೆ. ಅದಕ್ಕೊಂದು ಕ್ಲಾರಿಟಿ ಕೊಟ್ಟಿದ್ದೆ. ಅದಾದಮೇಲೆ ಪಾಪ ಧನರಾಜ್ ಅವ್ರು ಒಂದು ಮಾತು ಹೇಳಿಲ್ಲ. ಆಮೇಲೆ ಆಚೆ ಬಂದಾಗ ಬಂದು ತಪ್ಕೊಂಡು ಧರ್ಮ ಅವರೇ ಸಾರಿ, ಅದು ನಿಮಗೆ ಸೂಟೇ ಆಗಲ್ಲ ಆ ವರ್ಡು, ನಾನು ಇದು ಹೇಳ್ಬಾರ್ದಿತ್ತು, ಬಟ್ ಅದೇನೋ ಟಾಸ್ಕ್ ಅಂತ ಬಂದಾಗ ಅವ್ರು ಹೇಳಿದ್ರೆ ನೋ ಪ್ರಾಬ್ಲಮ್. ಬಟ್ ನಾನು ಪ್ರಾಪರಾಗಿ ಹೇಳಿದೆ, ಹೇಡಿನ ಹಾಗೂ ನನ್ನ ಮೇಲಿಲ್ಲ, ಲೈಫಲ್ಲಿ ನಾನು ಬದುಕೇ ಇಲ್ಲ. ತುಂಬ ನಾನು ಸ್ವಂತವಾಗಿ ಇದು ಮಾಡ್ಕೊಂಡು ಬಂದಿರೋದು, ಹೇಡಿ ಥರ ಬದುಕೋಕೆ ನಂಗೆ ಸಾಧ್ಯನೇ ಇಲ್ಲ. ಸೊ ಅದೊಂದು ಇದಾಯಿತು. ಬಟ್ ಅದು ನಾನು ಜಸ್ಟಿಫೈ ಮಾಡಿದ್ದಕ್ಕೆ ತುಂಬ ಜನಕ್ಕೆ ಇಷ್ಟಪಟ್ಟರು. ಸುಜನ್ ಬಂದು ಹೇಳಿದ್ರು, ಆ್ಯಂಡ್ ಯೋಗರಾಜ್ ಭಟ್ ಸರ್ ಬಂದು ಹೇಳಿದ್ರು, ರಾಧಾ ಹಿರೇಗೌಡರು ಮ್ಯಾಮ್ ಅವರು ಹೇಳಿದ್ರು. ಸೊ ಎಲ್ಲರೂ ಬಂದಾಗ ಒಂದು ಕ್ಲಾರಿಟಿ ಸಿಕ್ತು ನನಗೆ. ನಾನು ಡಿಫೆಂಡ್ ಮಾಡಿಕೊಂಡೆ. ಸೊ ವೆರಿ ಪ್ರೌಡ್ ಆ್ಯಂಡ್ ವೆರಿ ಹ್ಯಾಪಿ ಅಬೌಟ್ ಮೈ ಸೆಲ್ಫ್. ನಾನು ಅಲ್ಲ ಅಂತ ನಾನು ಪ್ರೂವ್ ಮಾಡಿಕೊಂಡೆ ಅಂತ. ಆಬ್ವಿಯಸ್ಲಿ ನಾಲಾಯಕ್ ಅಂತ ಬಂದಾಗ ಸುದೀಪ್ ಸರೇ ಹೇಳಿದ್ರು, ಇದು ನಂಗೆ ಧರ್ಮನ್ಗೆ ಒಂದು ಇಮೇಜ್ ಇದೆ, ಧರ್ಮನ್ಗೆ ಅದೊಂದು ಫ್ಯಾನ್ ಫಾಲೋಯಿಂಗ್ ಇದೆ, ನಮಗೂ ಇದು ಇಷ್ಟ ಇಲ್ಲ ನಿಮಗೆ ಕೊಡೋಕ್ಕೆ, ಬಟ್ ಜಸ್ಟ್ ಇದಂತ. ಬಟ್ ಅದೆಲ್ಲ ಒಂದು ಕುಗ್ಗಿದ್ದೆ ಆ ಟೈಮಲ್ಲಿ. ಬಟ್ ಅದು ಆ್ಯಕ್ಚುಲಿ ಆಚೆ ಕಡೆ ಬಂದಾಗ ಅದು ಬೇರೆ ಥರನೇ ಕನ್ವರ್ಟ್ ಆಗಿದೆ. ಲಾಯಕ್ ಅಂತಲೇ ಬಂದ್ಬಿಟ್ಟೈತೆ. ಸೊ ನಾಯಕ್ ಅಂತಲೇ ಬಂದ್ಬಿಟ್ಟೈತೆ. ಸೊ ಪ್ರತಿಯೊಬ್ಬರೂ ಬೇರೆ ಥರನೇ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಆ್ಯಂಡ್ ಅದ್ರ ಬಗ್ಗೆ ನನಗೆ ಅಲ್ಲಿ ನಡೆದಿದ್ದು ಅಲ್ಲಿಗೆ ಅದು ಒಂದು ಟಾಸ್ಕ್ ಅಂತ ಒಂದು ವಿಷಯ ಆಗಿದ್ದು, ಅದು ಓಕೆ. ಅದು ಅವಾರ್ಡ್ ಅಂತ ಬಂದಿದ್ದು ಅದೇನು ಜನ ಕೊಟ್ಟಿದ್ದಲ್ಲ, ಅದಲ್ಲ ಆಗಿದ್ದು ಒಂದಿದು. ಅವರು ಯಾರು ನನಗೆ ಹೇಳಿದ್ರು, ಐ ಥಿಂಕ್ ಆ ಲಾಸ್ಟ್ ಎಲಿಮಿನೇಷನ್ ಟೈಮಲ್ಲಿ ಪ್ರತಿಯೊಬ್ಬರೂ ಹಿಂಗೆ ಎಕ್ಸ್ಕ್ಲೂಡಿಂಗ್ 3 ಜನ ಮಾತ್ರ ಚೈತ್ರಕ ಅವ್ರ ಹೆಸರು ಹೇಳಿದ್ರು. ಬಟ್ ಮಿಕ್ಕಿದವರೆಲ್ಲ ಯಾರು ಇರಬೇಕು ಅಂದಿದ ತಕ್ಷಣ ಪಟ ಅಂತ ಬಂದಿದ್ದು ನನ್ನ ಹೆಸರೇ, ಧರ್ಮ ಇರಬೇಕು ಅಂತ. ಆಮೇಲೆ ಯಾರು ಅಲ್ಲಿ ನಾನು ಹೊರಡುವಾಗ ಜೆನ್ಯೂನಾಗಿ ಹತ್ತಿದ್ದಾರೆ. ಇಟ್ಸ್ 100% ಫ್ರಮ್ ದ ಹಾರ್ಟ್. ಕೆಲವೊಂದು ಕಡೆ ಎಲ್ಲೋ ಒಂದು ನೋಡಿದಾಗ ಇವ್ರು ಬೇಡ ಮನೆಯಲ್ಲಿ ಅಂತ ಹೇಳಿದವರು ಹತ್ತರು ಐಶ್ವರ್ಯ ಅಂತ. ಅದು ಒಂದು ದಿನಕ್ಕಲ್ಲ, ಪಾಪ ಅವರು ಪ್ರತಿ ಸಲ ನಾನು ನಾಮಿನೇಟ್ ಆದಾಗ ಯಾರು ಸೇವಕಂದ್ರೆ ಐಶ್ವರ್ಯದ ಫಸ್ಟ್ ವಾಯ್ಸ್ ಬರ್ತಿದೆ ಐಶ್ವರ್ಯದು. ಆ್ಯಂಡ್ ಎಲ್ಲೋ ಒಂದು ಕಡೆ ನನಗೆ ಏನಾದರೂ ಒಂದು ಬೇಜಾರಾದಾಗ ಅವರು ಬಂದು ನನಗೆ ಮಾತಾಡ್ಸೋದು, ಆ್ಯಂಡ್ ತುಂಬ ಆ ಥರ ಒಂದು ಇದು. ಸೊ ಐ ಥಿಂಕ್ ಜೆನ್ಯೂನಾಗೆ ನನಗೆ ಒಂದು ಫೀಲಿಂಗಲ್ಲಿ ಇದ್ದರು ಪ್ರತಿಯೊಬ್ಬರೂ. ಆ್ಯಂಡ್ ಐ ಥಿಂಕ್ ಯಾರೇ ಒಂದು ಕಣ್ಣಲ್ಲಿ ನೀರು ಹಾಕಿದ್ರು ಐ ಥಿಂಕ್ ಇಟ್ಸ್ ವೆರಿ ಜೆನ್ಯೂನ್. ಆ್ಯಂಡ್ ಪ್ರತಿಯೊಬ್ಬರೂ ಐ ಥಿಂಕ್ ಬಿಕಾಸ್ ನಾನು ಎಲ್ಲರ ಜೊತೆ ಚೆನ್ನಾಗಿದ್ದು, ಐ ಥಿಂಕ್ ದೇ ಮಸ್ಟ್ ಹ್ಯಾವ್ ಫೆಲ್ಟ್ ಬ್ಯಾಡ್ ಅಂತಲೇ. ಚಪಾತಿ ವರ್ಡ್ ಬಗ್ಗೆ ಏನು ಅನ್ಸುತ್ತೆ? ಬೇಜಾರಿದೆಯಾ ನಿಜವಾಗ್ಲೂ? ಇಲ್ಲ, 100% ಬೇಜಾರಿಲ್ಲ. ನಾನು ಆ್ಯಕ್ಚುಲಿ ಒಬ್ಬರು ಯಾರೋ ಬಂದಿದ್ದರು, ಕ್ರೌಡೆಲ್ಲ ಬಂದಾಗ ಒಂದು ಇದು ಪಕ್ಷದ ಟಾಸ್ಕ್ ಅಂತ ಇದ್ದಾಗ ಕ್ರೌಡೆಲ್ಲ ಸೇರಿದ್ರಲ್ಲಿ. ಸೊ ಅಲ್ಲಿ ಕ್ರೌಡಲ್ಲೂ ಚಪಾತಿ ಜೈ ಅಂತ ಏನೋ ಚಪಾತಿ ಧರ್ಮ ಕೀರ್ತಿರಾಜ್ಗೆ ಜೈ ಅಂತ. ನಾನು ಏನು ಗುರು ನೀನು ಚಪಾತಿ ಅಂತ ಒಳ್ಳೆ ಹೆಸರು ನಮ್ಮ ಬಾಸ್ ಕೊಟ್ಟಿದ್ದಾರೆ, ಕ್ಯಾಡ್ಬರೀಸ್ ಅಂತ, ನೀನು ಹೋಗ್ಬಿಟ್ಟು ಚಪಾತಿ ಕನ್ವರ್ಟ್. ಆಮೇಲೆ ಅವರು ಒಂದು ತುಂಬ ಚೆನ್ನಾಗಿ ಹೇಳಿದ್ರು, ಸರ್ ಇದು ಸುದೀಪ್ ಸರ್ ನಿಮಗೂ ಒಂದು ಕೊಟ್ಟಿರೋದು ಒಂದು ಬಿಡ್ದು ಚಪಾತಿ ಅನ್ನೋದು ಅದೇನು ತಪ್ಪಲ್ಲ. ನಂಗೆ ಅವಾಗ ಎಷ್ಟು ರಿಯಲೈಸ್ ಆಯ್ತು ಅಂತ. ಹೌದು, ಸುದೀಪ್ ಸರ್ ಬಾಯಿಂದ ಬಂದ ಮಿಸ್ಟರ್ ಚಪಾತಿ, ಚಾಕ್ಲೇಟ್ ಅನ್ನೋದು ಎಷ್ಟು ಪ್ರೀತಿಯಿಂದ ಹೇಳ್ತಾರೆ, ಅದೇ ಥರ ಠಪ್ 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 ಮಿಸ್ಟರ್ ಚಪಾತಿ ಅಂತ ಎಷ್ಟು ಕ್ಯೂಟಾಗಿ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅದು ಏನೂ ತಪ್ಪಿಲ್ಲ. ಕರೆಕ್ಟಪ್ಪ ನೀನು ಹೇಳಿದ್ದು, ಸುದೀಪ್ ಸರ್ ಕೊಟ್ಟಿದ್ದು ಅದರಲ್ಲಿ ಏನೂ ತಪ್ಪಿಲ್ಲ. ಸೊ ಅದೊಂದು ಎರಡು ಬಂದೈತೆ ಅಂದರೆ ನನಗೆ ಒಂದು ಕ್ಯಾಡ್ಬರೀಸ್ ಇದೆ, ಈ ಕಡೆ ಚಪಾತಿ ಅನ್ನೋದು ಇದೆ ಅಂದರೆ ಐ ವಾಸ್ ವೆರಿ ಇದು. ಬಿಗ್ ಬಾಸ್ ನನಗೆ ಆ್ಯಕ್ಚುಲಿ ಒಂದು ಅದ್ಭುತವಾದ ಜರ್ನಿ, ಒಂದು ಅದ್ಭುತವಾದ ವೇದಿಕೆ. ನನ್ನ ಲೈಫಲ್ಲಿ ಐ ಥಿಂಕ್ ಒಂದು ಸೆಕೆಂಡ್ ಇನ್ನಿಂಗ್ಸ್ ಅಂತ ಶುರು ಆಗಿರೋದು ಇಲ್ಲಿಂದ. ಅದಕ್ಕೆ ಬಿಗ್ ಬಾಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಸುದೀಪ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಎಲ್ಲೋ ಒಂದು ಕಡೆ ತುಂಬ ನಾನು ಏನಾಗ್ತಿದೆ ಲೈಫಲ್ಲಿ ಅಂತ ಅಂದಾಗ ಬಿಗ್ ಬಾಸ್ ಅನ್ನೋ ಒಂದು ಬಂದು ನನ್ನ ಬೇರೆ ಲೆವೆಲ್ಗೆ, ಬೇರೆ ಮಟ್ಟಕ್ಕೆ ನನ್ನ ತೊಗೊಂಡು ಹೋಗ್ತಾ ಇದೆ. ಆ್ಯಂಡ್ ಐ ಥಿಂಕ್ ನನಗೆ ಒಂದು ಫುಲ್ ಜೋಶ್ ಅಂತ ಒಂದು ಬಂದೈತೆ. ನನ್ನ ಸಿನಿಮಾಗಳು ರಿಲೀಸಿಗೆ ರೆಡಿ ಇದೆ. ನೆಕ್ಸ್ಟು ಆಲ್ರೆಡಿ ಬೆಳಗಿಂದ ಕಪಲ್ ಆಫ್ ಫೋನ್ ಕಾಲ್ಸ್ ಬಂದೈತೆ ಸಿನಿಮಾ ರಿಲೇಟೆಡು. ಸೊ ಐ ಥಿಂಕ್ ಎಲ್ಲೋ ಒಂದು ಕಡೆ ಒಂದು ಹೊಸ ಜರ್ನಿ. ನೆಕ್ಸ್ಟ್ ಐ ಥಿಂಕ್ ಒಂದು 10 years ಅಂತ ನಾನು ಏನು ಪ್ರೂವ್ ಮಾಡಬೇಕು. ಐ ಥಿಂಕ್ ಒಂದು ಹೊಸ ಬಿಗ್ ಬಾಸ್ ಹೊಸ ಅಧ್ಯಾಯ ಅಂತ ನಂದು ಒಂದು ಹೊಸ ಅಧ್ಯಾಯ ಶುರು ಆಗೈತೆ. ಅದೊಂದು ಖುಷಿ ಇದೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಫ್ಯಾನ್ಸ್ಗೂ ಯಾರ್ಯಾರು ನನಗೆ ವೋಟ್ ಮಾಡಿದ್ದೀರಾ, ಆ್ಯಂಡ್ ಪ್ರತಿಯೊಬ್ಬರು ನನ್ನ ಮನೆ ಮಗ ಅಂತ ಸ್ವೀಕರಿಸಿದ್ದೀರಾ. ಆ್ಯಂಡ್ ಎಲ್ಲೋ ಒಂದು ಕಡೆ ನನ್ನ ವ್ಯಕ್ತಿತ್ವನ ಬಿಡದೆ ಆಟ ಆಡಿದ್ದೀನಿ. ನಿಮಗೆಲ್ಲರೂ ಇಷ್ಟ ಆಗೈತೆ. ಆ್ಯಂಡ್ ಕೆಲವರು ನನಗೆ ಗೊತ್ತಾಗಿದ್ದು ಕೆಲವು ಫ್ಯಾಮ್ಲೀಸು ಎಲ್ಲೊಂದು ಕಡೆ ಕಣ್ಣೀರು ಹಾಕಿದ್ದೀರಾ ನಾನು ಎಲಿಮಿನೇಟ್ ಆದಾಗ. ಇದು ನನ್ನ ಲೈಫಲ್ಲಿ ನಾನು ಯಾವತ್ತೂ ನಾನು ಮರೆಯೋಕ್ಕೆ ಸಾಧ್ಯವೂ ಇಲ್ಲ. ಥ್ಯಾಂಕ್ ಯು ಸೊ ಮಚ್. ಇದೇ ಥರ ನನ್ನ ಸಿನಿಮಾಗಳನ್ನ ನೋಡಿ ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ಬಿಗ್ ಬಾಸ್ ಮನೇಲಿ ಹೆಂಗಿದ್ನೋ ಅದೇ ಥರ ಕಂಟಿನ್ಯೂ ಮಾಡಿ ಜನನ ನನ್ನ ಪಿಕ್ಚರ್ ಮುಖಾಂತರ ರಂಜಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಧರ್ಮ ಕೀರ್ತಿರಾಜ್ ಸರ್ ಮಾತುಗಳಾಗಿತ್ತು. ಬಿಗ್ ಬಾಸ್ ಮನೇಲಿದ್ದಾಗ ಕೆಲವು ಕಂಟೆಸ್ಟೆಂಟ್ಗಳು ಇವರನ್ನ ನಾಲಾಯಕ್ ಅಂದ್ರು, ಆದರೆ ನಮ್ಮ ಕರುನಾಡ ಜನತೆ ಇವರನ್ನ ನೀ ನಾಯಕ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಜೊತೆಗೆ 24 ಕ್ಯಾರೆಟ್ಗಿಂತ ಗೋಲ್ಡು ಪ್ಯೂರ್ ಸೋಲ್ ಅಂತಂದ್ರೆ ನೀವೇ, ಅದು ಪುನೀತ್ ಸರ್ ಬಿಟ್ರೆ ನೀವು ಅಂತ ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಆಡಿ ಹೊಗಳ್ತಾ ಇದ್ದಾರೆ. ಎನಿವೆ 8 ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದು ಕರುನಾಡ ಜನತೆಗೆ ಮನರಂಜನೆಯನ್ನು ಕೊಡ್ತಾ ಹಬ್ಬದ ಊಟವನ್ನೇ ಬಡಿಸಿದಂತಹ ನಮ್ಮ ಧರ್ಮ
ಇನ್ನು ಮುಂದೆ ಸಿನಿಮಾಗಳ ಮೂಲಕ ಪ್ರತಿ ಶುಕ್ರವಾರ ಒಂದೊಂದು ಸಿನಿಮಾಗಳ ಮೂಲಕ ಥಿಯೇಟ್ರಿಗೆ ಬರ್ತಾರೆ. ಸೊ ನೀವು ಇಲ್ಲಿವರೆಗೂ ಏನೆಲ್ಲ ಸಪೋರ್ಟ್ ಮಾಡಿದ್ರಿ ಅದೇ ರೀತಿಯ ಸಪೋರ್ಟ್ ಕಂಟಿನ್ಯೂಸ್ ಆಗಿ ಅವ್ರಿಗೆ ಕೊಡ್ತಾ ಹೋಗಿ ಅವ್ರ ಸಿನಿಮಾಗಳನ್ನ ಗೆಲ್ಲಿಸಿ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಅವ್ರಿಗೆ ಸಿಗಬೇಕು. ಆಫ್ಟರ್ ನವಗ್ರಹ ನಂತರ ಮಗದೊಂದು ಬಿಗ್ ಬ್ರೇಕ್ ಆಗಿ ಅವ್ರು ಕಾಯ್ತಾ ಇದ್ದಾರೆ. ಆ ಬ್ರೇಕ್ ಆದಷ್ಟು ಬೇಗ ನಿಮ್ಮೆಲ್ಲರಿಂದ ಸಿಗಲಿ ಅನ್ನೋದೇ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ ಆಶಯ ಕೂಡ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.